ನಮಸ್ತೆ ನಕ್ಷತ್ರ ಟಿ ವಿಯ ಪ್ರಿಯ ವೀಕ್ಷಕರಿಗೆಲ್ಲರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥ ಚುನಾವಣೆ ಕಾವು ದಿನದಿನಕ್ಕೆ ಏರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನಕ್ಷತ್ರ ಟಿ ವಿ ವಾಹಿನಿಯಿಂದ ರಾಜಕೀಯ ಸಂದರ್ಶನ ಕಾರ್ಯಕ್ರಮಕ್ಕೆ ಮೂರ್ತಿ HK ಪಕ್ಷಾಂತರ ಅಭ್ಯರ್ಥಿ ನಮ್ಮ ಚಾನೆಲ್ಗೆ ಬಂದಿದೆ. ಅವರಿಗೆ ಮೊದಲನೇದಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮಸ್ತೆ. ಧನ್ಯವಾದ. ಮೂರ್ತಿಯವರೇ, ತಾವು ಮೊದಲನೇ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದೀರ. ನಮಗೆ ಈ ಚುನಾವಣೆ ಬಗ್ಗೆ ಏನು ಅನಿಸುತ್ತೆ? ಹೊಸ ಅನುಭವ ನಮಗೆ. ಹೋಗ್ತಾ ಹೋಗ್ತಾ ಇದಾಗ್ತೈತಿ. ಯಾವ ಒಂದು ಗುರಿ ಇಟ್ಕೊಂಡು ಈ ಪಕ್ಷೇತರ ಅಭ್ಯರ್ಥಿಯಾಗಿ ತಾವು ಕಣಕ್ಕಿಳಿದೀರ? ಎಲ್ಲ ರಾಜಕೀಯ ಪಕ್ಷಗಳು ಬರೀ ಬಿಟ್ಟಿ ಭಾಗ್ಯಗಳನ್ನೇ ಕೊಡೋದನ್ನೇ ಹೇಳ್ತಾವೆ. ಕ್ಷೇತ್ರದ ಅಭಿವೃದ್ಧಿಗೆ, ಕ್ಷೇತ್ರದ ಸಮಸ್ಯೆ ಯಾರೂ ಇದು ಮಾಡ್ತಾಯಿಲ್ಲ. ಎಲ್ಲ ಬರೀ ಅಕ್ಕಿ ಫ್ರೀ ಕೊಡ್ತೀನಿ, ಪೆಟ್ರೋಲ್ ಫ್ರೀ ಕೊಡ್ತೀನಿ, ವಿದ್ಯುತ್ ಫ್ರೀ ಕೊಡ್ತೀನಿ ಅಂತ. ಈಗ ಸಮಸ್ಯೆ ಏನಪ್ಪ ಅಂತಂದರೆ, ಗ್ರಾಮ ಪಂಚಾಯತಿ ಒಳಗೆ ಒಬ್ಬ MLAನೂ ಹೋಗಿ ಸಭೆ ಮಾಡಲ್ಲ, SC ST ಸಭೆಗಳನ್ನೂ ಮಾಡೋದಿಲ್ಲ. ಕುಂದುಕೊರತೆಗಳು ನಮ್ಮಲ್ಲಿ ಸ್ಥಳೀಯವಾಗಿ ಮೊದಲು ಕುಂದುಕೊರತೆ ಸಭೆಯನ್ನು ನಡೆಸಿ ಆ ಸಮಸ್ಯೆಗಳನ್ನು ಬಗೆಹರಿಸಿದರೆ ಮುಂದೆ ಏನಾದರೂ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತಂದು ಆ ಒಂದು ಪ್ರಣಾಳಿಕೆ ಮೇಲೆ ನಾವು ಈ ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ. ಪ್ರಣಾಳಿಕೆ ಬಗ್ಗೆ ಆಮೇಲೆ ಕೇಳ್ತೀನಿ. ತಾವೊಬ್ಬ ಉತ್ತಮ ನಾಗರಿಕ ಸಮಾಜ ನಿರ್ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ರಿ. ತಾವು ಮೊದಲನೇ ಮೆಟ್ಲಿನಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ರಾಜಕೀಯ ಮಾಡ್ಬೇಕಾಗಿತ್ತು. ತಾವು ಹಿಂದೆ ಯಾವುದಾದ್ರೂ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀರಾ? 2 ಬಾರಿ ಮಾಡಿದ್ದೆ. ಯಾವುದ್ಯಾವುದು? ಟಿಪ್ಪು ನಗರ 10ನೇ ವಾರ್ಡಿಗೆ ಅಂತಂದು ಲಾಸ್ಟ್ ಟೈಮ್ BJPಯಿಂದ ಸ್ಪರ್ಧೆ ಮಾಡಿದ್ದೆ. ಈಗ ಮೊನ್ನೆ 2019ರಲ್ಲಿ ನಡೆದ ಸ್ಥಳೀಯ ಚುನಾವಣೆಯಲ್ಲಿ ಅವಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲನೇ ಸಲ ತಾವು ಸ್ಥಳೀಯ ಸಂಸ್ಥೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಎಷ್ಟು ಓಟುಗಳನ್ನು ಪಡೆದ್ರಿ? 25 ಅಷ್ಟೇ ಪಡೆದಿದ್ದು. ಎರಡನೇ ಬಾರಿ 113 ಪಕ್ಷೇತರ. ಅಂದರೆ ಮೊದಲನೇ ಬಾರಿ BJP, ನಂತರ ಪಕ್ಷೇತರ ಅಭ್ಯರ್ಥಿ, ಅದು ಕೂಡ ನಗರಸಭೆ. ಈಗ 3ನೇ ಬಾರಿ ತಾವು MLA ಮೆಟ್ಲೇರಿದ್ದೀವಿ. ಓಕೆ, ತಾವು BJPಯಲ್ಲಿದ್ರಿ. BJPಯಲ್ಲಿ ಯಾಕೆ ತಮಗೆ ಸ್ಥಾನಮಾನ ಸಿಗಲಿಲ್ವಾ? ಸಿಗ್ಲಿದಕ್ಕೋಸ್ಕರ ಹೊರ ಬಂದ್ರೆ ನಾವು. ಅದ ನಂತರ ನೀವು ಮತ್ತೆ ಇನ್ನೊಂದು ಪಕ್ಷಕ್ಕೆ ಹೋದ್ರಿ ಅಂತಂದು ಕೇಳ್ಪಟ್ಟು, ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೋಗಲಿಲ್ಲ, ಬಾಹ್ಯವಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಅಷ್ಟೇ. ಅವರು ಅಧಿಕೃತ ಸದಸ್ಯ ಯಾವುದೇ ಪಕ್ಷಕ್ಕೆ ಅಧಿಕೃತ BJP ಬಿಟ್ಟ ನಂತರ ಯಾವ ಪಕ್ಷದಲ್ಲಿ ಅಧಿಕೃತ ಸದಸ್ಯ ಅಧಿಕೃತವಾಗಿ BJP ಒಡ್ಡ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಕಷ್ಟು ಜನರ ಮನದಲ್ಲಿ ಬರ್ತಿದ್ರಿ, ಅವರ ಮಧ್ಯದಲ್ಲಿ ಇರ್ತಿದ್ರಿ, ಸಾಕಷ್ಟು ಅವ್ರ ಬಗ್ಗೆ ಕಾಳಜಿ ವಹಿಸ್ತಿದ್ರಿ. ಅದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ನೀವು ಅಂಥ ವ್ಯಕ್ತಿ, ನೀವು ದಿಢೀರಂತೆ ಮತ್ತೊಂದು ಪಕ್ಷಕ್ಕೆ ಹೋಗೋದು ನಿಲ್ಲೋದು ಯಾಕೆ ನಿರ್ಧಾರ ಮಾಡಿದ್ರಿ? ಅದು ಮಾನಸಿಕ ಹಿಂಸೆ ಮತ್ತು ಅವಮಾನ, ಆ ಒಂದು ಇದ್ರ ಮೇಲೆ. ರಾಜಕೀಯದಲ್ಲಿ ಯಾವ ರೀತಿ ಮಾನಸಿಕ ಹಿಂಸೆ? ಈಗ ಏನಾಗಿತ್ತಪ್ಪ ಅಂದ್ರೆ, ನಮ್ಮ ಚುನಾವಣೆಗೆ ಅಷ್ಟೇ ಬೆಳೆಸ್ಕೊಳೋದು. ಚುನಾವಣೆ ಮುಗಿದ ನಂತರ ನಮ್ಮನ್ನು ಯಾವುದೇ ರೀತಿ ವಿಚಾರಕ್ಕೂ ಕರೀಲಿದ್ದಂಗೆ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮನ್ನ ST ಮೋರ್ಚಾ ಅಧ್ಯಕ್ಷನ ಮಾಡಿದ್ರು. ಅವ್ರ ಪಕ್ಷದಲ್ಲಿರೋ ರೂಲ್ಸ್ ಏನಪ್ಪ ಅಂದರೆ, ನಗರ ಅಧ್ಯಕ್ಷನ ಮಾಡಬೇಕಾದ್ರೆ ಆ ಎಲ್ಲ ಮೋರ್ಚಾಗಳ ಅಭಿಪ್ರಾಯ ತಗೊಂಡು ಮಾಡ್ಬೇಕು. ಅವರು ನಮ್ಮನ್ನ ಯಾವುದಕ್ಕೂ ಕರೀಲಿದ್ದಂಗೆ ಅವರೇ ಮಾಡಿ ಹೈಕಮಾಂಡ್ ಮಾಡಿದೆ ಅಂತಂದು ಹೇಳೋದು. ಆಮೇಲೆ ನಾವು ಕೇಳ್ತಿದ್ವಿ, SC ST ಪ್ರಾತಿನಿಧ್ಯ ಕೊಡ್ರಿ. BJP ಒಳಗಡೆ BJP ಪಕ್ಷದಲ್ಲಿ ಸಕ್ರಿಯವಾಗಿ ಸಾಕಷ್ಟು 14 ವರ್ಷ ದುಡಿದಿರಿ. ಆದರೂ ತಮಗೆ ಸ್ಥಾನಮಾನ ಏನು ಸಿಗಲಿಲ್ಲ. ಆದ್ರೆ ಮತ್ತೆ ಪಕ್ಷ ಟಿಕೆಟ್ ಕೊಟ್ಟತ್ತಲ್ಲ ತಮಗೆ? ಅದು ಮೊದಲಿಗೆ ಸ್ಟಾರ್ಟಿಂಗು. ಅಲ್ಲಿ ಯಾವುದೇ ರೀತಿ ಅವ್ರು ಓಟ್ ಶೇರಿಂಗ್ ಹೋಗಬಾರ್ದು, ಅಲ್ಲಿ ನಾವು ನಿಂತಿದ್ವಿ, ನಮ್ಮ ಪಕ್ಷ ನಿಂತೈತಿ ಅಂತ ಗುರ್ಸ್ಕೊಳಕ್ಕಷ್ಟೇ ನಮ್ಮನ್ನು ಹಾಕಿದ್ರು. ಗೆಲ್ಲಂಥ ಸ್ಥಾನದಾಗ ಕೇಳಿದಾಗ ಕೊಡಲಿಲ್ಲ. ಲಾಸ್ಟ್ ಟೈಮು ನಮ್ಮ ಏರಿಯಾದಾಗ ಕೊಟ್ಟಿದ್ರೆ ನಾನು ಈಗ ಗೆಲ್ತಿದ್ದೆ. BJP ಪಕ್ಷದಲ್ಲಿ ತಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿದು ತಾವು ಸೋತ ಮೇಲೆ ಕೂಡನಾದರೂ ತಮ್ಮ ವಾರ್ಡಿನ ಯಾವ ಒಂದು ಅಭಿವೃದ್ಧಿ, ನಗರಸಭೆಯಿಂದ ಇರ್ಬೋದು, ಇನ್ನೊಂದು ಬೇರೆ ಇಲಾಖೆಯಿಂದ ಇರ್ಬೋದು, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮುಂದಾದ್ರಿ? ರಸ್ತೆ, ಚರಂಡಿ, ಆಮೇಲೆ ಮೂಲಭೂತ ಸೌಕರ್ಯಗಳು, ವಿದ್ಯುತ್ ದೀಪಗಳ ಬಗ್ಗೆ, ಆಮೇಲೆ ಮಾಸಾಸನಗಳು, ಜನಗಳಿಗೆ ಮಾಸಾಸನ ಮನೆಗೆ ಹುಡುಕಿಯಂದು ಹೋಗಿ ಮಾಸಾಸನ ಮಾಡಿಸ್ಕೊಟ್ಟಿದ್ದೀವಿ. ವೋಟರ್ ಲಿಸ್ಟಲ್ಲಿ ಅವ್ರ ಏಜನ್ನು ನೋಡಿ ಅವ್ರ ಮನೆಗೆ ಹೋಗಿ ಎಲ್ಲ ದಾಖಲೆಗಳು ತಗೊಂಬಂದು ಅಲ್ಲಿರತಕ್ಕಂಥ ಎಲ್ಲ ವಿಧವಾ ವೇತನ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಅವನ್ನೆಲ್ಲವನ್ನೂ ಮಾಡಿಸ್ಕೊಟ್ಟು. ನೀವು BJP ಪಕ್ಷದಲ್ಲಿ ಇದ್ದಾಗ ಮಾಡಿದ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಬಂದ ಮೇಲೆ ಅಲ್ಲಿ ಏನು ಮಾಡಿದ್ರಿ? ಕಾಂಗ್ರೆಸ್ ಪಕ್ಷದಲ್ಲಿ ಬಂದ ಮೇಲೆ ಅಲ್ಲಿ ಸ್ಥಳೀಯವಾಗಿ ಏನು ಕೆಲಸ ಮಾಡ್ಬೇಕಾದ್ರೆ ಅದನ್ನು ಮಾಡಿಸ್ಕೊಟ್ಟಿವಿ ನಾವು. ಈಗ ನಮ್ಮದು ಏರಿಯಾ ಸ್ಲಮ್ ಏರಿಯಾ, ಅಲ್ಲಿ ಯಾವುದೇ ರೀತಿ ಗ್ರ್ಯಾಂಟ್ ಹಾಕೋಂಗಿಲ್ಲ. ಆಮೇಲೆ ಇನ್ನೊಂದೇನೈತೆ, ಶಾಸಕರು ಒಂದು ಪಕ್ಷ ಆದರೆ ಕೌನ್ಸಿಲರ್ ಒಂದು ಪಕ್ಷ. ಅಲ್ಲಿ ಅವ್ರು ಬೇಕು ಎತ್ತೆರಿಗಳಿತು ಕ್ವಾಣ್ ಕೆರಿಗಳಿತು ಅನ್ನಂಗೆ ಅವ್ರು ಬೇಕು ಅನ್ನೋರು, ಇವ್ರು ಬೇಡ ಅನ್ನೋರು. ಹಕ್ಕುಪತ್ರಗಳು ಮೊನ್ನೆ ಬಂದು ಶಾಸಕರು ಕೊಡ್ರಿ ಅಂತಂದು ಹೇಳಿದರೆ ಕೌನ್ಸಿಲರ್ ಅದನ್ನು ಏರಿಯಾ ಶಿಫ್ಟ್ ಮಾಡೋದು ಬೇಡ ಅಂತಂದು ಹೇಳಿದ್ದು ಮಾಡಿದ್ರು. ನಾವು ಅದನ್ನು ಹಕ್ಕುಪತ್ರಕ್ಕೆ ಹೋರಾಟ ಮಾಡಿದ್ದೀವಿ.
ಈ ಚುನಾವಣೆ ಇರೋದ್ರಿಂದ ಇದಾಗಿಲ್ಲ. ಚುನಾವಣೆ ಮುಗಿದ ನಂತರ ಗ್ಯಾರಂಟಿ ಪತ್ರಗಳು ನಮಗೆ ಕೊಡ್ತಾರೆ. ಆ ಏರಿಯಾ ತಾವು ಕೊಳಚೆ ಪ್ರದೇಶ ಅಂತಂದು ಹೇಳ್ತೀರಿ. ಈಗ ಅಲ್ಲಿ ಸಾಕಷ್ಟು ಮತ್ತು ಈಗ ಶಾಸಕರಿಂದ ಹಿಂದೆ ಇವರು ಹರೀಶ್ ಅವರಿದ್ದಾಗೆ ಅಥವಾ ಶಿವಶಂಕರ್ ಇದ್ದಾಗೆ ಮತ್ತು ರಾಮಪ್ಪನವರಿದ್ದಾಗೆ ಯಾವುದೇ ಅಭಿವೃದ್ಧಿಯಲ್ಲಿ ಕಂಡಿಲ್ವಾ? ಹರೀಶ್ ಅವರಿದ್ದಾಗ ಸ್ಲಮ್ ಬಿಲ್ಡಿಂಗ್ ಇದೆ 60 ಮನೆಗಳು, ಅದು ಬೀಳೋ ಸ್ಥಿತಿಯಲ್ಲಿತ್ತು. ಅವ್ರು ಬಂದಾಗ ಒಂದು ಸ್ವಲ್ಪ ಸ್ಟೇರ್ ಕೇಸ್ ಏನೋ ಬೀಳ್ತಾ ಇತ್ತು, ಅದನ್ನು ಒಂದು ಸ್ವಲ್ಪ ಕಾಂಟ್ರಾಕ್ಟ್ರಿಗೆ ಹೇಳಿ ಹೊಡಿಸಿದ್ರು. ಅದನ್ನು ನಾವು ಮತ್ತೆ ಹೋರಾಟ ಮಾಡಿ ಹರೀಶ್ ಅವರ ಹತ್ರ ಗಲಾಟೆ ಮಾಡಿ ವಿ ಸೋಮಣ್ಣವ್ರನ್ನ ಸ್ಪಾಟಿಗೆ ಕರೆಸಿ ಅಲ್ಲಿಂದ 2,20,00,000 ಸ್ಯಾಂಕ್ಷನ್ ಮಾಡಿ ಅದನ್ನು ಇದು ಮಾಡಿಕೊಟ್ರು. ಆಮೇಲೆ ಇದನ್ನು ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡಿಸಿದ್ವಿ. ಶಿವಶಂಕರ್ ಅವರು ಬಂದ ಮೇಲೆ ಅದಕ್ಕೆಲ್ಲ ಸುತ್ತ ಗಿಂಪೌಂಡ್ ಬಿಲ್ಡಿಂಗಿಗೆ ಅದೆಲ್ಲ ಮಾಡಿದ್ರು. ಅಭಿವೃದ್ಧಿ ಶಾಸಕರ ಅನುದಾನ ಏನು ಬರ್ಬೇಕು ಅದೆಲ್ಲ ಬಂದಿದೆ. ನಮ್ಮ ಏರಿಯಾಕ್ಕೆ ಬರಲ್ಲ. ನಮ್ಮ ಅಂದರೆ ಎಷ್ಟು ಭಾಗ ಆಗುತ್ತೆ ನಿಮ್ಮದು? ಎಷ್ಟನೇ 120 ಮನೆ ಅಲ್ಲ, ನಿಮ್ಮ ವಾರ್ಡ್ ಎಷ್ಟನೇ ವಾರ್ಡ್ ನಂಬರ್ ಅದು? ಈಗ 11. 11 ವಾರ್ಡು ಎಷ್ಟು ಭಾಗಗಳಾಗ್ತವೆ? ಗಾಂಧಿನಗರ, ನಿಮ್ಮ ನಗರ? ಇಲ್ಲ, ಗಾಂಧಿನಗರ, ಬಾತಿ ಶಿವನಗಪ್ಪ ಕಾಂಪೌಂಡು, ಒಂದು ಬೂತು, ಭಾರತ್ ಆಯಿಲ್ ಮಿಲ್ಲು, ರೈಲ್ವೆ ಕ್ವಾರ್ಟರ್ಸು, ಆಮೇಲೆ ರೈಲ್ವೆ ಕೊಳಚೆ ಪ್ರದೇಶ, ಇದಿಷ್ಟು ಸೇರಿ ಒಂದು ಬೂತು. 2 ಭಾಗ ಆಗುತ್ತೆ ಅಷ್ಟೇ. 2 ಭಾಗ. ಗಾಂಧಿನಗರ ಭಾಳ. ಮತದಾರರು ಎಷ್ಟಿದಾರಲ್ಲಿ? ಮತದಾರ 2,300 ಚಿಲ್ಲರೆ ಇದ್ದಾರೆ. ಅಂದ್ರೆ ಈಗ ಇವರು BP ಹರೀಶ್ ಅವರು ಕೂಡ ಸ್ವಲ್ಪ ಅವರ ಅನುದಾನ ಅಭಿವೃದ್ಧಿ ಮಾಡಿದ್ದಾರೆ. ರಾಮಪ್ಪನವರು ಮಾಡಿದ್ದಾರೆ, ಶಿವಶಂಕರ್ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಓಕೆ, ತಮ್ಮ ಒಂದು ಗುರಿ ಈಗ ಎಲ್ಲವನ್ನು ನೋಡಿದ್ವಿ, ಬೇಸತ್ತತಿ, ನಮಗೆ ಮಾನಸಿಕವಾಗೈತಿ, ಇವ್ರ ಕಡೆಯಿಂದ ಏನೂ ಆಗಲ್ಲ ಅನ್ನೋದು ನಮ್ಮ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರಿ ಅಂತಂದು ಹೇಳ್ತೀರಿ. ಈಗ ಸಾಕಷ್ಟು ನಿಮ್ಮ ಬಗ್ಗೆ ಕಾಳಜಿಯನ್ನು ನಾವು ತೋರಿರ್ತಕ್ಕಂಥ ಜನರದ್ದು ವಿಷಯನ ತಮಗೆ ಮುಟ್ಟಿಸಿದ್ವಿ. ಇತ್ತೀಚೆಗೆ ತಾವು ಏನು ತಮ್ಮ ನಿಸ್ವಾರ್ಥ ಸೇವೆ ಬಿಟ್ಟು ಸ್ವಾರ್ಥ ಸೇವೆಯನ್ನು ಮಾಡ್ತಾಯಿದ್ದೀರ ಅಂತಂದು ನಿಮ್ಮ ವಾರ್ಡು ಜನರ ಅಭಿಪ್ರಾಯವಾಗಿದೆ. ಸ್ವಾರ್ಥ ಸೇವೆ ಮಾಡ್ತೇನೆ, ಅದನ್ನು ಪ್ರೂವ್ ಮಾಡಲಿ, ನಾವು ಅಲ್ಲಿಗೆ ರಾಜಕೀಯ ಬಿಟ್ಬಿಡ್ತೀವಿ. ಯಾಕಂದ್ರೆ ಜನರ ಮಧ್ಯೆ ಇದ್ದು ಕಷ್ಟ ಸುಖಗಳನ್ನು ಕೇಳ್ತಿದ್ರು, ಈಗಿಲ್ಲ. ಅವ್ರದ್ದೇ ಆದಂಥ ಒಂದು ದಾರಿ ಬೇರೆ ಹೋಗಿದೆ. ತಮ್ಮ ಸ್ವಾರ್ಥಕ್ಕೆ ಏನು ಬೇಕು, ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಿರ್ಬೋದು, RT ಕಾರ್ಯಕರ್ತರಾಗಿದ್ದಾರೆ. ಈಗ RT ಕಾರ್ಯಕರ್ತನಾಗಿ ಸಾಕಷ್ಟು ಇಲಾಖೆಗೆ ಅವರ ಸ್ವಾರ್ಥವನ್ನು ನೋಡ್ಕೊಂತಿದ್ದಾರೆ. ನಾನು 2007ರಿಂದ RTI ಕಾರ್ಯಕರ್ತ. ನಾನು RTI ಕಾರ್ಯಕರ್ತ ಆದಮೇಲೆ ಮೊದಲು ಪ್ರಯೋಗ ಮಾಡಿದ್ದು ಹರಿಹರದಾಗ RTIನ ನಾನೇ. RTI ಕಾರ್ಯಕರ್ತ ಆದಮೇಲೆ ಯಾವ ಇಲಾಖೆಗೆ ನೀವು RTI ಕಾರ್ಯಕರ್ತ ಒಂದು ಅಭಿವೃದ್ಧಿ ಕಂಡಿಲ್ಲ, ಭ್ರಷ್ಟಾಚಾರ ನಡೆದಿದೆ ಅಂತ ಹಾಕಿದಿರಲ್ಲ, ಆ ಭ್ರಷ್ಟಾಚಾರ ನಿರ್ಮೂಲನೆ ಆಗಿದೆಯಾ? ಆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಕೆಲವು ರಾಜಕಾರಣಿಗಳು ಬಿಡ್ತಾ ಇಲ್ಲ. ಈಗ ಒಂದು ಉದಾಹರಣೆ, ಇದು ಯಾವುದು ಮುಚಿ ಕಾಲೋನಿ ಪಾರ್ಕ್ ಇದೆ, ಪಾರ್ಕ್ ಅದನ್ನು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಅನಾಥಾಶ್ರಮ ಕಟ್ತೇವೆ ಅಂತಂದೇಳಿ ಎಲ್ಲಿ ಈ ರೀತಿ ಸರ್ಕಾರಿ ಜಾಗಗಳು ಒತ್ತುವರಿ ಮಾಡಿದ್ದಾರೆ. ಈಗ ತಾವು ಹೇಳಿದ್ರೆ ಅಲ್ಲಿ ಮತ್ತೆ ಬೇರೆ ಅಲ್ಲಿ ಆಗಿದೆ. ಆಮೇಲೆ ಇಲ್ಲಿ ನಮ್ಮ ಭಾರತ ಮಿಲ್ ಕಾಂಪೌಂಡಲ್ಲಿ ಆಗಿದೆ. ಹಿಂದೆ ಕನ್ನಡ ಸಂಘಕ್ಕೆ ಅಂತ ಕೊಟ್ಟಿದ್ರೆ ಈಗ ಯಾರೋ ಪಟ್ಟಭದ್ರ ಹಿತಾಸಕ್ತಿ ತಗಡಕ್ಕೆಂದು ನನ್ನ ಹೆಸರು ಮಾಡಿಕೊಡ್ರಿ ಅಂತ ಅದನ್ನು ತಡೆ ಹಿಡಿದಿದ್ದೀವಿ. ಆಮೇಲೆ ಹೆಲಿಪ್ಯಾಡು ಹಿಂದೆ ಕೆಲವರಿಗೆ ಪರಭಾರೆ ಆಗಿತ್ತು, ಅದು ನಗರಸಭೆಗೆ ಇದು ಅವಾಗ ಹಿಂದೆ 2008-09ರಲ್ಲಿ ನಾರಾಯಣಸ್ವಾಮಿ ಅಂತ ನಾರಾಯಣಸ್ವಾಮಿ ಅಂತ ಇದ್ರು. ಅವಾಗ RT ಸೇರಿಸಿದಾರೆ. ಅಲ್ಲಿ ಹೋರಾಟ ಮಾಡಿ ಅವ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಮತ್ತು ಮೂಲ ಪಾಣಿಗಳನ್ನು ಕುಂದಿರಿಸಿದ್ದೇವೆ ನಾವು. ಅವಾಗ ಹಿಂದ್ಗಡೆಗೆ ನಾವು ಎಲ್ಲಿ ಭ್ರಷ್ಟಾಚಾರ ಆದರೂ ಹೋರಾಟ ಮಾಡಿದ್ದೀವಿ. ನಾನೀಗ ಹಳೆಯ RT ಕಾರ್ಯಕರ್ತನಾದ್ಮೇಲೆ ತಾವು ಹಾಕಿರೋದು ಉದ್ದೇಶ ಒಳ್ಳೆಯದೇ. ಬಟ್ ಜನರ ಮನದಲ್ಲಿ ಏನು ಉಳಿದಿದೆ ಅಂದ್ರೆ, ಮೂರ್ತಿ ಅವರು ಮೊದಲಿನ ಮೂರ್ತಿ ಅಲ್ಲ, ಜನರ ಮಧ್ಯೆ ಇರ್ತಕ್ಕಂಥ ಮೂರ್ತಿ ಅಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ತಕ್ಕಂಥ RT ಕಾರ್ಯಕರ್ತ. ಪ್ರತಿಯೊಂದು ಇಲಾಖೆಗೂ ಅವರು RT ಅದಾವು, ಯಾವ ಇಲಾಖೆಯಿಂದ ಅವ್ರಿಗೆ ಬೇಕಾದಷ್ಟು ತಗೊಳ್ತಾರೆ ಬಿಡ್ತಾರೆ. ಆಮೇಲೆ ನಗರಸಭೆಗೆ ಒಬ್ಬ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೂ ಕಿರುಕುಳ ಕೊಟ್ಟಿದ್ದಾರೆ. ನಾವು ಪೌರ ಕಾರ್ಮಿಕರಿಗೆ ಏನು ಕಿರುಕುಳ ಕೊಟ್ಟಿಲ್ಲ. ಪೌರ ಕಾರ್ಮಿಕರು ಪೌರ ಕಾರ್ಮಿಕ ಕೆಲಸ ಮಾಡೋದು ಬಿಟ್ಟು ದೆಪೇದಾರ್ ಕೆಲಸ, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಅರ್ಹತೆ ಇದೆ. ಅವರ ಉದ್ದೇಶ ಏನಪ್ಪ ಅಂದರೆ, ನಾವು ಊರನ್ನು ಸ್ವಚ್ಛ ಮಾಡ್ತಕ್ಕಂಥ ಪೌರ ಕಾರ್ಮಿಕರು, ಅವ್ರ ಉದ್ದೇಶ ಒಳ್ಳೆದಿದೆ. ದೊಡ್ಡ ದೊಡ್ಡ ತಿಮ್ಮಿಂಗ್ಲ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರ ಮೇಲೆ ಮಾಡಲಿ, ನಮ್ಮಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಮಾಡ್ತಾರೆ? ಯಾರನ್ನೂ ಬಿಡಲ್ಲ, ನಮ್ಮ ಗಮನಕ್ಕೆ ಬಂದ್ರೆ ಯಾರನ್ನೂ ಬಿಟ್ಟಿಲ್ಲ ನಾವು. ಉದ್ದೇಶ ಒಳ್ಳೇದಿರ್ಬೇಕು, ಒಳ್ಳೆ ಉದ್ದೇಶ ಇಟ್ಕೊಂಡೆ ಮಾಡ್ತಾರೆ. ಅದು ಒಳ್ಳೆ ಉದ್ದೇಶ. ಈಗ ನಾವು ಅಲ್ಲ, ಈಗ ಸ್ವಾರ್ಥ ಬಳಸನಕ್ಕೋಸ್ಕರ ಮಾಡಿರಿ ಅಂತ ಆರೋಪದು. ಅದು ಆರೋಪ ಈಗ ಮಾಡ್ತಾರೆ ಅವರು, ಅದನ್ನು ಪ್ರೂವ್ ಮಾಡ್ಬೇಕಲ್ಲ ಆರೋಪ. ತಾವು ಆಗಲೇ ಹೇಳಿದ್ವಿ, RTI ಏನಾಗಿನ ಕಾರ್ಯಕರ್ತನಾಗಿ ಆಗ್ತದನಿ, ಅದಕ್ಕೆ ಕೆಲವು ಪಟಾಭದ್ರ ಹಿತಾಸಕ್ತಿಗಳು ಅಡೆತಡೆ ಮಾಡ್ತದಾರ ಅಂತ. ಅದಕ್ಕೆ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರ ತಾವು ಅದರೊಳಗೆ? ಈಗ 70% ಸಕ್ಸಸ್ಫುಲ್ ಆಗಿದ್ದೇವೆ. ಈಗ ಅದು ಮೋಚಿ ಕಾಲೋನಿದು ಸಮಾಜಕ್ಕೋ ನಿಮಗೂ? ಸಮಾಜಕ್ಕೋಸ್ಕರ ಹೋರಾಟ. ಸಮಾಜಕ್ಕೆ ಮಾಡ್ಯಲ್ಲ ಅಂತಲ್ಲ ನೀವೇನು? ನಾವು ಹೋಗಲೇ ಆ ಪ್ರಶ್ನೆ ಕೇಳ್ಬೇಕನ್ನ ಹೇಳಿ, ಮೊದಲಿನ ಮೂರ್ತಿ ಅಲ್ಲ ಅವರು,
ಅದೇ ಈಗ ಜನ ಬದಲಾಗಿದ್ದಾನೆ ಅಂತ ನಾನು ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಇಲ್ಲ, ಅವ್ರು ನೋಡೋ ದೃಷ್ಟಿಕೋನ ಒಳ್ಳೆಯದೇ. ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಮೂರ್ತಿ ಜನರ ಮಧ್ಯೆ ಹೊರಗೆ ಬಂದು ತಮ್ಮ ಸ್ವಾರ್ಥ ಬಳಸ್ಕೊಳಕತ್ತಾರ. ಆರ್ಟಿನ ಕಾರ್ಯಕರ್ತ ಅಂತಂದು ಹೇಳ್ತಾರ. ಆರ್ ಟಿ ಕಾರ್ಯಕರ್ತ ಅಂತ ಏನು ಕೋಟ್ಯಾಂತರ ಆಸ್ತಿ ಮಾಡಿದ್ದೀನಿ ನಾನು ಇರೋದು ಇನ್ನೂ ಅದೇ ಕೊಳಚೆ ಪ್ರದೇಶ ಕದ್ದು ಮುಚ್ಚಿ ಮಾಡ್ತಕ್ಕಂಥ ಇರ್ಬೋದು ಅಂತ ಅವರು. ಅಲ್ಲದೆ ಈಗ ತಿಳ್ಕೊನೋರು ಹೆಂಗೆ ಏನಂತ ಅಂದರೆ ಕೈ ಸಿಗ್ಲಾರ ದ್ರಾಕ್ಷಿನ ನರಿ ಹುಳಿ ಅಂತಂದು ಹೇಳ್ತದಂತೆ. ಅವ್ರ ಕೈಲಿ ಮಾಡೋಕ್ಕಾಗಲ್ಲ, ಅದು ಮಾಡೋರು ನೋಡಿ ಸಹಿಸೋಣಕ್ಕಲ್ಲ. ಈಗ ನಾನು ಯಾವ್ದಾರು ಅಕ್ರಮ ಆಸ್ತಿ ಮಾಡಿದರೆ, ನಾನು ಯಾವ್ದಾರು ಬೆಂಚ್ ಕಾರ್ನಾಗ ಅಡ್ಡಾಡ್ತಾ ಇದ್ರೆ, ಅವರ ಉದ್ದೇಶ ಒಂದೇ ಇದೆ. ಅವರ ಉದ್ದೇಶ ಮೂರ್ತಿಯ ಮನಸ್ಸು ಮೊದಲಿನಂಗೆ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು, ನಾನು ಬದಲಾಗಿಲ್ಲ, ಅವ್ರ ಮನಸ್ಸು ಬದಲಾಗಿದೆ. ತಾವು ಅಲ್ಲಿಗೆ ಅವ್ರು ನೋಡೋ ದೃಷ್ಟಿಕೋನ ಬದಲಾಗಿದೆ. ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಟ್ಟಿರ ತಮ್ಮ ಒಂದು ಏರಿಯಾ ಅಷ್ಟೇ. ಈ ಇದು ಜೈ ಭೀಮನಗರದ್ದು ಬೇಡ, ಮುಚಿ ಕಾಲೋನಿದು ಬೇಡ, ಬಾತಿಕಾ ಶಿವನಗಪ್ಪಂದು ಬೇಡ, ಗಾಂಧಿನಗರದ್ದು ಬೇಡ. ತಮ್ಮ ಏರಿಯಾ, ತಾವು ವಾಸಿಸುವಂಥ ಏರಿಯಾ, ಆ ಪರಿಸರ ಯಾವ ರೀತಿ ಸ್ವಚ್ಛ ಆಗಿದೆ. ಇಲ್ಲಿ ಒಂದು ಶಿಕ್ಷಣ ಶಾಲೆ ಅಲ್ಲಿ ನಿರ್ಮಾಣವಾಗಿತ್ತು. ಅದು ಯಾಕೆ ನೀವು ಹೋರಾಟ ಮಾಡಿ ಅದು ಚಾಲನೆ ಕೊಡಿಸ್ಲಿಲ್ಲ? ಯಾವ ಶಿಕ್ಷಣ ಶಾಲೆ ಇತ್ತು ಅಲ್ಲಿ? ಅದು ಇತ್ತು, ಅದು ಒಬ್ಬರ ಇದರಲ್ಲಿ ಇತ್ತು, ಅದು ಒಬ್ಬರ ಅಂಡರ್ನಲ್ಲಿ ಇತ್ತು. ಅದು ಹೆಸರು ಏನಾಯ್ತು ಅದು? ಅಲ್ಲ, ಅದು ಅವ್ರು ಮಾಡಿದ್ರು ಇರ್ಬೋದು. ತಾವು ಸರ್ಕಾರ ಸ್ವಾಧೀನ ತಗೊಂಡು ಅಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಒಂದು ಉತ್ತಮವಾದ ಇಲ್ಲ, ಅವ್ರ ಹೆಸರಿಗೆ ಇದೆ, ಇನ್ನು ದಾಖಲೆ ಅವ್ರ ಹೆಸರಿಗೆ ಇದೆ. ಅದನ್ನ ಯಾಕೆ ಮಾಡಿಲ್ಲ? ಈಗ ಅಂಗನವಾಡಿಗೆ ಜಾಗ ಕೊಡ್ರಿ ಅಂತಂದೇಳಿ ಹೋರಾಟ ಮಾಡಿದ್ವಿ. ಈಗ ಹೇಳಿದ್ವಿ, ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಹಾಕ್ಯಂದಿದ್ದಾರೆ, ಅದು ದಾಖಲೆ ಸಮೇತ ಕೊಟ್ಟು ಜಾಗ ಖಾಲಿ ಮಾಡಿ ಅಂಗನವಾಡಿ ಕೊಡ್ರಿ. ನಾವು ಇದು ಯಾವುದು BOP ಇವರು CDP ಆಫೀಸ್ನಲ್ಲಿ ಕೇಳಿದ್ವಿ, ನಮಗೆ ಜಾಗ ಕೊಟ್ಟರೆ ನಾವು ಮಾಡ್ತೇವೆ ಅಂತಂದೇಳಿ. ನಾವು ಹೋರಾಟ ಮಾಡ್ತಾ ಇದ್ದಾನೆ. ಹೋರಾಟ ಮಾಡಿ ನಮ್ಗೆ ಜಾಗ ಕೊಡ್ರಿ ಅಂತಂದೇಳಿ, ಜಾಗ ಇಲ್ಲ ಅಂತಂದ್ರೆ ದಾಖಲೆ ಸಮೇತ ಜಾಗನೂ ತೋರಿಸಿದ್ದೇನೆ ನಾನು, ಅದನ್ನು ಕೊಡ್ರಿ ಅಂತಂದೇಳಿ. ಅದನ್ನು ಅವ್ರಿಗೆ ಹೆಸರಿಗೆ ಮಾಡ್ತಾ ಇಲ್ಲ, ಸರ್ಕಾರದ ಈ ಮಕ್ಕಳ ಹೆಸರಿಗೆ ಕೊಡ್ತಾ ಇಲ್ಲ. ಒಂದು ಸುಸಜ್ಜಿತವಾದ ಅಂಗನವಾಡಿ, ಯಾಕಂದರೆ ಎಲ್ಲ ಮಕ್ಕಳಲ್ಲಿ ಓದ್ತಿದಾರೆ, ಅದು ಮಾಡ್ಬೇಕಂತ ಹೋರಾಟ ಮಾಡಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿನ ತಾವು ಹೊರತು ಕುಡಿದ್ಬಿಟ್ಟಿರ. ಎಷ್ಟು ದಿನಕ್ಕೆ ಅವ್ರು ನಿಮಗೆ ರಿಪೋರ್ಟ್ ಕೊಡ್ಬೇಕು ಅನ್ನೋದು ತಮಗೆ ಗೊತ್ತಿದೆ. ಆದರೂ ನೀವು ಬರವಣಿಗೆಯಲ್ಲೇ ತೋರಿಸ್ಬೋದಾಗಿತ್ತಲ್ಲ. ಪಟಾಪಟ ಹಿತಾಸಕ್ತಿನಾರ ಬರಲಿ, ಇನ್ನೊಬ್ಬರು ಬರಲಿ, ಯಾರೇ ಬಂದರೂ ಕೂಡ ಕಾನೂನಾತ್ಮಕವಾಗಿ ಮಾಹಿತಿ ಹಕ್ಕು ನಮ್ಮ ಹಕ್ಕು, ಅದು ಕೇಳ್ತಕ್ಕಂಥದ್ದು. ನೀವು ಅದನ್ನ ಯಾಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ? ಶಾಲೆದೇ ಒಂದು ಅದು ಸಣ್ಣದದು. ಈಗ ನಾನು ಮಾಡೋದಾಗಿದ್ದೆ ಅಂದ್ರೆ ಮಾಡಿಬಿಡ್ತಿದ್ದೆ, ಅಧಿಕಾರಿಗಳು ಮಾಡ್ಬೇಕಲ್ಲ. ಅಧಿಕಾರಿಗಳಿಗೆ ಆರ್ಟಿ ಕಾರ್ಯಕರ್ತ ತಮಗೆಲ್ಲ ಕಾನೂನು ಕಾಯ್ದೆ ಮಾಡಿದ್ರೆ ಅದಕ್ಕೆ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು ಪಟಾಪಟ ಹಿತಾಸಕ್ತಿಗಳನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆ ಅಡಿಯನ್ನು ಜಾರಿ ಮಾಡಿರೋದು. ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ, ಮಾಹಿತಿ ದಾಖಲೆ ಸಮೇತ DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಯಾರು ಪೌರಾಡಳಿತ ನಿರ್ದೇಶನಕ್ಕೆ, ನಗರಾಭಿವೃದ್ಧಿ ಇಲಾಖೆಗೆ ಎಲ್ಲದಕ್ಕೆ ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿಂದ ಮತ್ತೆ ಏನು ಮಾಡ್ತಾರೆ, DC ಅವ್ರಿಗೆ ನೀವು ಕ್ರಮ ಕೈಗೊಳ್ರಿ ಅಂತ ಕಳ್ಸೋರು. ಅದಕ್ಕೆ ನಾನೇನು ಮಾಡಿದೆ, ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡು ಈಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಗರಸಭೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿದ ಎಲ್ಲ ದಾಖಲೆಗಳನ್ನು ಕೊಟ್ಟು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿರೋಂಥ ಇದ್ರ ಸಮೇತ ಅವರು ಸ್ಪಾಟಿಗೆ ಕರ್ಕೊಂಡು ತೋರಿಸಿ ಎಲ್ಲ ಮಾಡಿದ್ರು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ರಿ ಅಂತಂದೇಳಿ ಈಗ ನಗರಸಭೆ ಅಧಿಕಾರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿ 9 ಜನದ ಮೇಲೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೇನೆ. ಇವತ್ತು ನಾನು ಸ್ವಾರ್ಥಕ್ಕೆ ಬದುಕೋದಾಗಿದ್ದೆ ಅಂದರೆ ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತಿದ್ದೆ ನಾನು. ಅಲ್ಲ ಆಗಿರಿ, ಎಲ್ಲ ತಾವು ಕಾಂಪ್ರಮೈಸ್ ಆಗಿದ್ದೀರಿ ಅಂತಲೂ ಆರೋಪನಿದೆ. ಆರೋಪ ಮಾಡ್ತಾರೆ, ಆರೋಪ ಅದು ಪ್ರೂವ್ ಆಗ್ಬೇಕಲ್ಲ. ಆರೋಪಿ ಅಷ್ಟೇ, ನಾನು ಅಪರಾಧಿ ಅಲ್ಲ. ಈಗ ನಾವು ಆರೋಪ ಮಾಡೋರು ಅದಕ್ಕೆ ಸೂಕ್ತ ದಾಖಲೆ ಕೊಡ್ಬೇಕಲ್ಲ. ಈಗ ನಾನು ಅಲ್ಲಿ ಜಾಗ ಒತ್ತುವರಿ ಆಗಿದೆ ಅಂತಂದು ಹೇಳ್ತೇನೆ, ಅದಕ್ಕೆ ನಾನು ದಾಖಲೆ ಕೊಡ್ತೇನೆ, ಸೂಕ್ತ ದಾಖಲೆ ಕೊಟ್ಟು ನಾನು ಅದನ್ನು ಪ್ರೂವ್ ಮಾಡ್ತೇನೆ. ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಪ್ರಕಾರ ಅರ್ಜಿ ಕೊಟ್ಟು ಎಷ್ಟು ದಿನಕ್ಕೆ ಅವ್ರು ಮಾಹಿತಿ ಕೊಡಬೇಕು? 30 ದಿನದೊಳಗೆ ಕೊಡಬೇಕು. ಅದು ಅವ್ರು ಕೊಡಲಿಲ್ಲ ಅಂದ್ರೆ ಎಷ್ಟು ಮೇಲ್ಮನವಿಗೆ ಹೋಗ್ಬೇಕು ನಾವು? ಮೊದಲನೇ ಮೇಲ್ಮನವಿ ಹೋಗ್ಬೇಕು. ಮೊದಲನೇ ಮೇಲ್ಮನವಿ 45 ದಿನಕ್ಕೆ ರಿಪ್ಲೈ ಕೊಡ್ಬೇಕು. ನಿಮಗೆ ದಾಖಲಾತಿಗಳು ಎಲ್ಲ ಉಚಿತ, ಒಂದು BPL ಕಾರ್ಡ್ ಕೊಟ್ಟರೆ ಉಚಿತವಾಗಿ ನಮಗೆ ದಾಖಲಾತಿ ಎಷ್ಟಿದ್ರು 100 ಪುಟಗಳು ನಾವು ಅದಕ್ಕೆ ಯಾವುದು ನಾವು ಫೀಸ್ ಕಟ್ಟಂಗಿಲ್ಲ. ಓಕೆ, ತಮ್ಮ ಗುರಿ ಒಳ್ಳೇದಿದೆ. ಎಷ್ಟು ಇಲಾಖೆ ಈಗ ಲೋಕಾಯುಕ್ತಕ್ಕೆ ಹೋಗಿದೆ? ಇಲಾಖೆ ನಮ್ಮ ಹರಿಹರದ ನಗರಸಭೆದು ಮತ್ತೆ ನಗರಸಭೆದು ಹೋಗಿದೆ. ಆಮೇಲೆ ಬೇರೆ ಬೇರೆ ಎಲ್ಲ ಯಾವ ಇದಾವಂತ ನಗರಸಭೆ 2 ವಿಚಾರ. ಇಲಾಖೆ ಒಂದು ವಿಚಾರ ಆಯಿತು. ಆಮೇಲೆ ಇದು ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡ್ತದಾರಲ್ಲ ಒಳಿದಂಡೆಯಲ್ಲಿ, ಆಮೇಲೆ ಜಮೀನುಗಳಲ್ಲಿ ಎಷ್ಟು ಪಾಯಿಂಟ್ಗಳಿಗೆ ಅನುಮತಿ ನೀಡಿದ್ದಾರೆ, ಎಷ್ಟು ಪಾಯಿಂಟ್ಗಳೆಲ್ಲ ಅಕ್ರಮವಾಗಿ ಮಾಡ್ತಿದ್ದಾರೆ? ಎಲ್ಲವೂ ಅಕ್ರಮನೇ. ಈ ನದಿ ಮಣ್ಣು ಏನು ತುಂಬತದಾರಲ್ಲ ಅದು ಯಾವುದಕ್ಕೆ ಇಲ್ಲ. ಸಮತಟ್ಟು ಮಾಡಿ ರಾಯಲ್ಟಿ ಕಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ನೀವು ಕಿರುಕುಳ ಕೊಟ್ಟಿದ್ದೀರಿ. ರಾಯಲ್ಟಿ ಕಟ್ಟಿರೋದು ಎದಕ್ಕಪ್ಪ ಅಂತಂದರೆ ಸಮತಟ್ಟು ಮಾಡೋಕ್ಕೆ 320 ಮೆಟ್ರಿಕ್ ಟನ್ ಮೇಲೆ ಏರಂಗಿಲ್ಲ ಅವ್ರು ಅದನ್ನು ಬಿಟ್ಟು 20-40 ಅಡಿ ಆಳ ಇಳಿಸಿದ್ದಾರೆ. ಅದು ರಾಯಲ್ಟಿ ಕಟ್ಟಿದ್ರು ಅಷ್ಟು ಇಳಿಸೋ ಅಧಿಕಾರನೇ ಇಲ್ಲ. ಗುತ್ತೂರಲ್ಲಿ ತಾವು ನೋಡಿದಿರ ಚಂದ್ರಲೋಕ ಆಗಿದೆ, ಯಾರ ಕೈಲಿ ಏನು ಮಾಡೋದಾಗ್ಲಿಲ್ಲ. ಅದೇ 30 ಅಡಿದ ಹೋಗೀಗ 100 ಅಡಿ ಆಗೈತಿ. ಚಂದ್ರಲೋಕ ಅಂತ ಹೇಳಿದ್ ನಾನು, ಅದಕ್ಕಿಂತ ಮುಂದೆ ಏನು ಹೇಳಕ್ ಬರಲ್ಲ. ಓಕೆ ಮೂರ್ತಿಯವರೇ, HK ತಮ್ಮ ಉದ್ದೇಶ ಒಳ್ಳೆಯದಿದೆ. ತಮಗೆ ಈಗ ನಾನು RT ಬಗ್ಗೆ ಕೇಳಿದೆ. ಮತ್ತು ಈ ದೊಡ್ಡ ದೊಡ್ಡ ನಮ್ಮ ಬಸ್ ನಿಲ್ದಾಣಕ್ಕೆ ಹೋಗ್ತಕ್ಕಂಥ, ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಕ್ಕಂಥ
ಏಕಮುಖಿ ಒಂದ್ಮುಖ ರಸ್ತೆ ಎರಡು ಮುಖ ರಸ್ತೆ ಇದೆ. ಆದರೆ ಬಸ್ಸುಗಳು ತಿರುಗ್ಲಿಕ್ಕೆ ಜಾಗ ಇಲ್ಲ. ಎಷ್ಟೊಂದು ಬಿಲ್ಡಿಂಗ್ಗಳು ಹೋಟ್ಲುಗಳು ಒತ್ತುವರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವ ರೀತಿ ನೀವು ಆರ್ ಟಿ ಹಾಕಿದ್ದೀರಾ? ಆರ್ ಟಿ ಕಾರ್ಯಕರ್ತರು ಅವನು ಆರ್ ಟಿ ಒಳಗಡೆ ಎಲ್ಲ ದಾಖಲೆಗಳನ್ನು ತಗೊಂಡು ಅವರು ನಗರಸಭೆಯವರು ಕೊಟ್ಟಂಥ ಲೈಸೆನ್ಸ್ ಪ್ರಕಾರ ಕಟ್ಟಡ ಕಟ್ಟಿಲ್ಲ, ಸೆಟ್ ಬ್ಯಾಕ್ ಎಲ್ಲಿ ಬಿಟ್ಟಿಲ್ಲ. ನಗರಸಭೆದೇ ಇನ್ನೂ 2-3 ಅಡಿ ಜಾಗ ರಸ್ತೆಯನ್ನು ಒತ್ತುವರಿ ಮಾಡಿ ಕಟ್ಟಡ ಕಟ್ಟಿದ್ದಾರೆ. ಅದನ್ನು 107 ಒಳಗಡೆ ಅವ್ರಿಗೆ ದಂಡ ಹಾಕಿ ಕಂದಾಯ ವಸೂಲಿ ಮಾಡಿರಿ, ಇಲ್ಲ ನಿಮ್ಮ ದಾಖಲೆ ಪ್ರಕಾರ ಆ ಬಿಲ್ಡಿಂಗ್ಗಳನ್ನು ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿರಿ ಅಂತಂದು ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿವಿ. ಅದಕ್ಕೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅದಕ್ಕೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಎಲ್ಲ ದಾಖಲೆಗಳು ಕೊಟ್ಟು ಅವರು ಇಂಥ ಒಂದು ಜನರ ಸಮಸ್ಯೆ, ನಮ್ಮ ಸಂಚಾರಿ ವ್ಯವಸ್ಥೆ ಸುಗಮವಾಗಿ ನಡೀಬೇಕು. ಫುಟ್ಪಾತ್ ವ್ಯವಸ್ಥೆ ಇಲ್ಲ ನಮ್ಮ ಹರಿಹರದಲ್ಲಿ. ಒಂದು ವಾಹನ ನಿಲುಗಡೆ ನಿಲ್ಲಲಿಕ್ಕೆ ಜಾಗ ಇಲ್ಲ. ಎಲ್ಲ ಫುಟ್ಪಾತ್ಗಳನ್ನು ಕಬಳಿಸ್ಕೊಂಡಿದ್ದಾರೆ. ಆಮೇಲೆ ಅವ್ರಿಗೇನು ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥ ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಅವ್ರ ಪರವಾನಗಿ ಕೊಡಬೇಕಾದ್ರೆ ಮೊದಲು ವಾಹನ ನಿಲುಗಡೆಗೆ ಸ್ಥಳಾವಕಾಶ ಇರಬೇಕು ಅನ್ನೋದು ಕಾನೂನೇ ಇದೆ. ಆಮೇಲೆ ಎರಡನೇ ಅಪ್ಟೇರ್ ಕಟ್ಟಬೇಕಾದ್ರೂ ಕೂಡ ಅದಕ್ಕೂ ಪರ್ಮಿಷನ್ ತಗೋಬೇಕು, ಲೈಸೆನ್ಸ್ ಪಡಿಬೇಕು ಅನ್ನೋದು ಕಾನೂನಿದೆ. ಈಗ ಇರುವಾಗ ಇತ್ತೀಚೆಗೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನ ಅವು ನಿಮಗೆ ಕಣ್ಣಿಗೆ ಕಂಡಲ್ಲ. ಅವನ್ನ ಯಾಕೆ ಆರ್ ಟಿ ಕಾರ್ಯಕರ್ತೆ ತಾವು ಅದನ್ನು ರೋಷಾಗಿ ಮಾಡ್ಬೋದಾಗಿತ್ತು. ಬಲವಾಗಿ ನೀವು ಮಾಡಿದ್ದೆ ಅಂದ್ರೆ ಬಲವಾಗೇ ಮಾಡಿದ್ದೇನೆ. ಒಳ್ಳೊಳ್ಳೆ ತಮ್ಮಿಂದ ಒಳ್ಳೊಳ್ಳೆ ವಿದ್ಯಾವಂತರು ಯುವಕರು ಇದ್ದಾರೆ ಅಲ್ಲ, ಅದೇ ಅವ್ರನ್ನೆಲ್ಲರನ್ನೂ ಇಟ್ಕೊಂಡೆ ಬಲವಾಗೇ ಮಾಡಿದ್ದೇವೆ ಅದನ್ನು. ಈಗ ಏನಪ್ಪ ಅಂತಂದರೆ ದಾಖಲೆಯ ಪ್ರಕಾರ ಕಟ್ಟಡಗಳಿಲ್ಲ, ಅವನ್ನ ತೆರವುಗೊಳಿಸ್ಬೇಕು. ಇಲ್ಲ ಸಣ್ಣ ಯಾರೋ ಒಂದು ಮನೆ ಕಟ್ತಾರ ಅಂತಂದರೆ 1 ಅಡಿ ಬರೀ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತಂದರೆ 127ನಲ್ಲಿ ನಗರಸಭೆ ಅಧಿಕಾರಿಗಳು ದಂಡ ಹಾಕ್ತಾರೆ. ಇವರು ಕೋಟ್ಯಾಂತರ ಬಂಡವಾಳ ಹಾಕಿ ನಗರಸಭೆದೇ 2-3 ಅಡಿ ಜಾಗ ಒತ್ತುವರಿ ಮಾಡಿದ್ದಾರೆ, ಅದನ್ನ ತೆರವುಗೊಳಿಸ್ರಿ ಅಂತಂದು ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಬೆಂಗಳೂರಿಂದ ಹಿಡಿದು ರಾಜ್ಯಪಾಲರಿಂದ ಹಿಡಿದು ಮುಖ್ಯಮಂತ್ರಿ ಅವರಿಗೆ ನಾನು ಪತ್ರ ಬರೆದಿದ್ದೀನಿ. ಆ ಪತ್ರಗಳೆಲ್ಲ ಮತ್ತೆ ಬಂದು DC ಆಫೀಸಿಗೆ ಜಮಾ ಆಗಿರೋದು. ಮತ್ತು ಕಳ್ಳರಿಗೆ ಎನ್ಕ್ವೈರಿ ಮಾಡಿರಿ ಅಂತಂದೇಳಿ ಮತ್ತು ಇಲ್ಲಿ ಕಳಿಸೋದು, ಇವ್ರು ಏನು ಮಾಡಿಲ್ಲ ಅಂತ ಕಳಿಸೋದು. ಅದಕ್ಕೋಸ್ಕರನೇ ಇದೆಲ್ಲ ಈ ಥರ ಆಗ್ತೈತಿ ಅಂದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದನ್ನು ತೆರವುಗೊಳಿಸೋ ಕಾರ್ಯ ಮುಂದೆ ಮಾಡೇ ಮಾಡ್ತಾರೆ. ನಮ್ಮ ಮುಖ್ಯ ಉದ್ದೇಶ RTA ಕಾರ್ಯಕರ್ತೆಗೆ ತಮಗೆ ಎಲ್ಲ ದಾಖಲಾತಿ ಒದಗಿಸಿರು ಕೂಡ ತಮಗೆ ಯಾವುದೋ ಒಂದು ಸೂಕ್ತವಾದ ಮಾಹಿತಿ ನೀಡಿಲ್ಲ. ಇದನ್ನೆಲ್ಲ ಪರಿಶೀಲಿಸಿ ಲೋಕಾಯುಕ್ತ ಕೊಟ್ಟಿದ್ದೀರ. ಅವರು ಮಾಹಿತಿ ನೀಡಿದ ನಂತರನೇ ಅವ್ರಿಗೆ ಮೊದಲು ಫಸ್ಟ್ ಅವ್ರಿಗೆ ಮಾಹಿತಿ ನೀಡಿದೆ ನಾನು. ನೀವು ನಗರಸಭೆಯವರಿಗೆ ನೀವು ಈ ರೀತಿ ದಾಖಲೆ ಕೊಟ್ಟಿರಿ, ಈ ದಾಖಲೆ ಒಳಗೆ ಈ ರೀತಿ ಇದೆ, ಇಷ್ಟಡಿ ಸೆಟ್ ಬ್ಯಾಕ್ ಬಿಡಬೇಕು, ಹಿಂದ್ಗಡೆ ಎಷ್ಟು ಮುಂದ್ಗಡೆ ಎಷ್ಟು ಬಿಡ್ಬೇಕು ಅಂತ ಅವ್ರು ಯಾವುದೂ ಬಿಟ್ಟಿಲ್ಲ. ನಗರಸಭೆಯಲ್ಲಿ ಜಾಗನ ಒತ್ತುವರಿ ಆಗಿದೆ ಅಂದು ಅಲ್ಲಿಂದ ಕರ್ಕೊಂಡೋಗಿ ಅವ್ರನ್ನ ಅಳತಿನೂ ಮಾಡಿಸಿದ್ದೇನೆ. ಜಾಗನ ಅಳತಿ ಮಾಡಿದಾಗ ಅಲ್ಲಿ ಒತ್ತುವರಿ ಕಂಡು ಬಂದಿರೋದು ಅವರು ದಾಖಲೆ ಒಳಗೆ ಮೆನ್ಷನ್ ಮಾಡಿದ್ದಾರೆ. ಆ ದಾಖಲೆ ಸಮೇತನೂ DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಮತ್ತು ನಗರಸಭೆಗೆ ಕಳಿಸೋರು. ಅದಕ್ಕೆ ನಾನೇನು ಮಾಡಿದೆ, ಇದು ಯಾವುದು ಇದಾಗಲ್ಲ ಅಂತಂದು ಇದ್ರಾಗ ಜಿಲ್ಲಾಡಳಿತನೂ ಇದಾಗಿದೆ, ತಾಲೂಕು ನಗರಸಭೆಯೂ ಆಡಳಿತ ನಗರಸಭೆಯೂ ಶಾಮೀಲಾಗಿ ಈ ಥರ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಎಲ್ಲಿ ಬೇಕಲ್ಲಿ ಬಿಲ್ಡಿಂಗ್ ಕಟ್ಟೋದು, ಫುಟ್ಪಾತ್ ಯಾಕೆ ಇವಾಗ ಸಿಗ್ತಾ ಇಲ್ಲ ಅಂತಂದ್ರೆ ಅದೇ ಒತ್ತುವರಿ ನಗರಸಭೆ ಜಾಗ ಹಾಕಿ ಹಾಕಿ ಸಾಕಾಗೋಗಿದೆ. ಸಾಕಪ್ಪ, ಜನರ ಸೇವೆ ಮಾಡೋದು ಸಾಕಪ್ಪ, ನಮ್ಮ ಜವಾಬ್ ತುಂಬಿಸೋಣ ಅನ್ನೋದೇನಾರು ಮನಸ್ಸು ಮಾಡಿರ? ನಾನು ಜೇಬ್ ತುಂಬಿಸಬೇಕಾದ್ರೆ ಇಲ್ಲಿ ಬರ್ತದಲ್ಲ ಫೀಲ್ಡ್. ಈಗ ಸಾಕಾಗೋಗಿದೆ ಅಲ್ಲ, ಈಗ ಸಾಕಾಗಿಲ್ಲ, ಸಾಕಾಗೇ ಇಲ್ಲ ನನಗೆ. ದಣಿವರಿಯದ ಕೆಲಸ ದಾಖಲೆನ ಅವಳಿಗೆ ಒದಗಿಸಿಲ್ಲಲ್ಲ, ನಿಮಗೆ ಯಾವ ಅಧಿಕಾರಿ ಒದಗಿಸಿಲ್ಲಲ್ಲ. ಅದಕ್ಕೂ ಹೋರಾಟ ಆ ಒಂದು ಉದ್ದೇಶಕ್ಕೆ ಇದಕ್ಕೆ ಬಂದಿರೋದು. ಅದಕ್ಕೆ ನಾನು ಪ್ರಣಾಳಿಕೆ ಒಳಗೆ ಕಾಣಿಸಿದ್ದೇನೆ. ಈಗ ಹೋರಾಟಗಳು ಯಾವ ರೀತಿ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲ ಸಿಗಲಿದ್ದಾಗೆ ರೈಟ್ ಆರ್ಟ್ ಇನ್ಸ್ಪೆಕ್ಷನ್ ಏನಿದೆಯಲ್ಲ ಅದ್ರದ್ದು ಪವರ್ ಯಾರಿಂದನೂ ಏನು ಮಾಡೋಕ್ಕಾಗಲ್ಲ. ಹೌದಾ? ಹೋರಾಟಗಳು ಪ್ರತಿಯೊಂದು ವಿಭಾಗದಲ್ಲಿ ಹೋರಾಟ ಮಾಡ್ತೇವೆ ನಾವು. ಕೊನೆಗೆ ಏನು ಮಾಡ್ತೇವೆ ಆಗಲಿಲ್ಲ ಅಂದಾಗ RT ಲಾಸ್ಟ್ ಅದು ಕಾಯ್ದೆ ಯಾಕೆ ಮಾಡಿದಾರಪ್ಪ ಅಂದರೆ ನಿಮ್ಮಂಥ ಯುವಕರು ವಿದ್ಯಾವಂತರು RT ಕಾರ್ಯಕರ್ತನ ಮೂಲಕವಾಗಿ ಅವರ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತಕ್ಕಂಥ ಕೆಲಸ ಮಾಡಬೇಕು. ಅಲ್ಲ, ನಿಮಗೆ ಸಾಕಷ್ಟು ಗೊತ್ತಿದೆ, ಏನು ಪೇಪರಲ್ಲೆಲ್ಲ ನೋಡಿರಿ ಭ್ರಷ್ಟಾಚಾರ ಮಾಡಿದಾರನ್ನ. ಅದೇ ನಾನು ಮತ್ತೆ ಅಲ್ಲಿಗೆ ಬರ್ಬೇಕಾಗತ್ತೆ. ಮಾಡಿದ್ದೀನಿ, ಕೆಲವ್ರನ್ನ ದೊಡ್ಡವ್ರನ್ನ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ತಮ್ಮ ಜೋಬ್ ತುಂಬಿಸಂದಿರ ಅನ್ನೋದು ಆರೋಪ ಐತಿ, ತಾವು ಮಾಡಿಲ್ಲ ಅಂತಂದು ಹೇಳ್ತೀರಿ. ಮುಂದಿನ ಒಂದು ನಿರ್ಧಾರ ನಿಮ್ಮ ಯಾವ ರೀತಿ ಮಾಡ್ಬೇಕಂತ? ಈಗ ಗಾಂಧೀಜಿಯವರು ಸ್ವತಂತ್ರ ಹೋರಾಟ ಮಾಡಿದ ತಕ್ಷಣ ಏನು ಹೋರಾಟ ಸಕ್ಸಸ್ ಆಗಲಿಲ್ಲ, ಕ್ರಮೇಣ ಆಯಿತು. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡ್ತೇವೆ. ಹಿಂದಕ್ಕೆಲ್ಲ ಪ್ರೆಸ್ ಮೀಟ್ ಮಾಡ್ತಿದ್ದಲ್ಲ, ಇದು ಮಾಡ್ತಿದ್ದಲ್ಲ, ನಿಮ್ಮ ಮಾಧ್ಯಮದ ಮುಖಾಂತರ ಯಾರಿಗೆ ತಿಳಿಸ್ತಿದ್ದಿಲ್ಲ. ಇನ್ನು ಯಾವುದೇ ಒಂದು ಕಟ್ಟಡ ಒತ್ತುವರಿ ಆಗಲಿ, ಯಾವುದೇ ಒಂದು ಭ್ರಷ್ಟಾಚಾರ ನಡೀಲಿ, ಯಾವುದೇ ಒಂದು ಕಾಮಗಾರಿ ನಡೀಲಿದ್ದು ಈಗೆಲ್ಲ ದಾಖಲೆಗಳು ಬಂದದವು. ಈ ಚುನಾವಣೆ ಬಂದಕ್ಕೆ ಅದನ್ನು ಇದು ಮಾಡ್ತಾ ಇಲ್ಲ. ಈಗ ಮೊದಲೆಲ್ಲ ಮಾಧ್ಯಮ ಮುಖಾಂತರ ಪ್ರತಿಯೊಂದು ತಾವು ಸುದ್ದಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಿದ್ರಿ. ಯಾಕೆ ಮಾಡಿಲ್ಲ ಇನ್ಮೇಲೆ ಮಾಡ್ತೀವಿ. ಜಾಬ್ ತುಂಬಿಸನಾಗತ್ತಿರಲ್ಲ, ಅದಕ್ಕೆ ಮಾಧ್ಯಮದ ಹೋಗಿಲ್ಲ ನೀವು. ಈಗ ಜೋಬ್ ತುಂಬಿಸಿ ಅಂದಲ್ಲ, ಮುಂದಕ್ಕೆ ತುಂಬಿಸಿ ಅನ್ನೋದು ಇಲ್ಲ ನಮಗೆ. ಲಕ್ಷ್ಮಿ ಅಲ್ಲ ಅವಾಗಲೇ ಹೇಳಿದೆ, ಲಕ್ಷ್ಮಿ ದೊಡ್ಡ ಆರೋಪ ಇದೆ. ಯಾಕೆ ಗೊತ್ತಾ? ಇರ್ಲಿ, ನೀವು ಸಣ್ಣದೊಂದು ಗಲಾಟೆ ಆದ್ರೂ ಕೂಡ ಫಸ್ಟ್ ಮಾಧ್ಯಮದವ್ರಿಗೆ ಸುದ್ದಿ ಮುಟ್ಟಿಸ್ತಿದ್ರಿ.
ಕೆಲಸ ಮಾಡ್ತಾ ತಾವು. ಈಗ ಏನಾಗೈತೆ ಅಂದ್ರೆ ಅವೆಲ್ಲ ಹೇಳಿದೆ, ಜನ ನನಗೆ ಬದಲಾಗಿಲ್ಲ, ನಾನು ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ನೀವು ಬದಲಾಗಿರಿ ಅಲ್ಲ, ಅದು ನಿಮ್ಮ ದೃಷ್ಟಿಕೋನ. ಅದು ನನ್ನ ದೃಷ್ಟಿ ಅಲ್ಲ, ಜನರ ದೃಷ್ಟಿ. ಅದೇ ಮತ್ತೆ ವಾರ್ಡಿನ ಜನರ ಆರೋಪ ಅಲ್ಲ, ಆರೋಪ ಮಾಡೋರಿಗೆ ಈಗ ಆರೋಪ ಮಾಡ್ರೆ ನಾನು ಕೆಲಸ ಮಾಡಲಿಲ್ಲ. ಅವ್ರು ಹೆಂಗ್ ಹೇಳ್ತಾರೆ ನೋಡ್ರಿ, ಜನರ ಮಧ್ಯೆ ಇರ್ತಕ್ಕಂಥ ಮೂರ್ತಿ ಜನರ ಮಧ್ಯೆಯಿಂದ ಹೊರಗೆ ಹೋಗಿದ್ದಾನೆ. ನನ್ನ ಕೌನ್ಸಿಲ್ ಚುನಾವಣೆಯಲ್ಲಿ, ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ ಅವ್ರು ನನ್ನ ಹೊರಗೆ ಹಾಕಿದ್ರು. ಯಾರು? ಜನರು ಹೊರಗೆ, ಜನ ನನ್ನ ಹೊರಗೆ ಹಾಕಿದ್ರು. ಅಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಸಂಘಟನೆ ಜನರು ಭಾಳ ಇದಾರಲ್ಲ. ಅದೇ ಅವರು ಆಗಿನ ಸಮಯಕ್ಕೆ ನಾನು ಬೇಡ ಅಂತ ತಿರಸ್ಕಾರ ಮಾಡಿದಾಗ ನಾನು ಸ್ವಲ್ಪ ದಿನ ಆ ವಾರ್ಡಿಂದ ಅದರಿಂದ ತಟಸ್ಥವಾಗಿದ್ದಾನೆ ಅಷ್ಟೇ. ಯಾವುದೇ ಸಮಸ್ಯೆ ಬಂದರೂ ಮೊನ್ನೆ ಗಣಪತಿ ಹಬ್ಬದಲ್ಲಿ ಬೇರೆ ಏರಿಯಾದವ್ರು ಬಂದು ಗಲಾಟೆ ಮಾಡಿದ್ರು, ನಾನು ಬಿಟ್ಕೊಳ್ಳಿಲ್ಲ ಸಮಸ್ಯೆನ. ಈಗೇನು ಸರ್ಕಾರಿ ಜಾಗ ಒತ್ತುವರಿ ಮಾಡ್ತಕ್ಕಂಥವ್ರಿಗೆ ತಾವು ಪಾಠ ಕಲ್ಸ ಮಟ್ಟ ಬಿಡೋದಿಲ್ಲ, ಅದನ್ನ ತೆರವುಗೊಳಿಸೋ ಮಟ್ಟ ಬಿಡೋದಿಲ್ಲ. ಅಲ್ಲಿ ತಮ್ಮ ಜವಾಬ್ ತುಂಬ್ಸೇನಲ್ಲ ತಾವು. ನಾ ಜೇಬ್ ತುಂಬ್ಸ್ಕೊಂಬಕ್ಕೆ ಹೋರಾಟ ಯಾಕೆ ಮಾಡ್ಬೇಕು? ಸಾಕಾಗಿದೆ ಜವಾಬ್ ತುಂಬ್ಸಂದು. ಅಲ್ಲ, ಜೇಬ್ ತುಂಬ್ಸ್ಕೊಂಡ್ರೆ ಹೋರಾಟ ಯಾಕೆ ಮಾಡ್ಬೇಕು ನಾನು? ಅಲ್ಲ, ಇದು ಮತ್ತೆ ಹಾಕಿ ಬಿಟ್ಟಿರಲ್ಲ ಸುಮ್ಮನೆ. ಬಿಟ್ಟಿಲ್ಲ, ನಿಮಗೆ ಹಂಗ ಅನಿಸ್ತೈತಿ. ಬೇಕಾದ್ರೆ ಅನ್ಸಿಲ್ರಿ, ಜನರು ನಿಮ್ಮ ವಾರ್ಡಿನ ಜನರು ನೀವು ಎಲ್ಲೆಲ್ಲಿ ಅರ್ಜಿ ಹಾಕಿರ್ತಾರೋ ಆ ಜನರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಆಮೇಲೆ ಪಟಾಪತ್ರ ಹಿತಾಸಕ್ತಿಗಳು ಅಂತಾರಲ್ಲ ಅವ್ರದ್ದು ಅಂತಂದಲ್ಲ. ಜನರ ಆರೋಪ ಈ ರೀತಿ ಇದೆ. ಅದಕ್ಕೆ ತಮ್ಮ ಮುಂದಿನ ಗುರಿ ಯಾವ ರೀತಿಯಾಗಿ ತಾವು ಇಂದ RTI ಒಳ್ಳೆ ಕಾರ್ಯಕ್ಕೆ 108 ವಿಘ್ನ ಅಂತೆ. ಒಳ್ಳೇದು ಮಾಡೋರಿಗೆ ಆರೋಪ ಮಾಡಲೇಬೇಕು. ಈ ಶತ್ರುವಿನ ಕೊನೆ ಅಸ್ತ್ರ ಏನಪ್ಪ ಅಂದ್ರೆ ಟೀಕೆ. ಅವ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಟೀಕೆ ಮಾಡಿರೋ ಇವ್ರ ಮನಸ್ಥಿತಿನ ಕುಗ್ಗಿಸ್ಬೋದು ಅಂತಂದು ಅವ್ರು ತಿಳ್ಕೊಂಡ್ರೆ. ಆದ್ರೆ ನಾನು ಯಾರು ಬಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ. ಯಾವುದಕ್ಕೆ ದುನಿಯಾ ಜುಕ್ತವಲ್ಲ ಜುಕಾನವಲ್ಲ ಚೈ, ಜಗತ್ತು ಬಗ್ತತಿ, ಬಗ್ಗಿಸ್ಬೇಕಷ್ಟೇ. ಅದು ಕಾನೂನು ರೀತಿಯಲ್ಲೇ ಬಗ್ಸೋ ಪ್ರಯತ್ನ ನಾವು ಮಾಡ್ತೇನೆ. ಮುಂದುವರಿತೀರಿ RT ಕಾರ್ಯಕರ್ತರು ಮುಂದೆ ಸಾಯ ಮಟ್ಟನೂ ಕಾಯ್ದೆ ನಮಗೆ ಕೊಟ್ಟಿದೆ ಹಕ್ಕನ್ನು. ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ನನ್ನ ಬಲ ಏನಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಸಂವಿಧಾನ, ಆಮೇಲೆ ಈ ದೇಶದ ಕಾನೂನು, ಆಮೇಲೆ ನನ್ನ ಬರವಣಿಗೆ, ಇವೇ ಮೂರೇ ಶಕ್ತಿ. RT ಕಾರ್ಯಕರ್ತನಾಗಿ ಸಾಕಷ್ಟು ಮಾಹಿತಿಗಳನ್ನು ನೀಡಿರಿ. ತಮ್ಮ ಮುಂದಿನ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ತಾವು ಧುಮುಕಿದ್ದೀರ. ಈ ಒಂದು ಪಕ್ಷೇತರ ಅಭ್ಯರ್ಥಿ ಧುಮುಕಿದಿರಲ್ಲ, ತಮ್ಮ ರಾಜಕೀಯ ನಡೆ ಯಾವ ರೀತಿ ಮಾಡ್ಬೇಕಂತಂದು ಗುರಿ ಇಟ್ಕೊಂಡಿರ? ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಒಬ್ಬ ಶಾಸಕ ಅಂತಂದರೆ ಇವತ್ತು ಜನರ ಸೇವೆ ಮಾಡೋಕ್ಕೆ ಬಂದಿರಲ್ಲ, ಅವರು ಕೆಲಸ ಮಾಡೋಕ್ಕೆ ಬಂದಿರೋರು. ಫ್ರೀಯಾಗಿ ಮಾಡಿದರೆ ಸೇವೆ. ತಾವೇನ ಸಂಬಳ ತಗೊಂಡು 21 ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ. ಸಂಬಳ ತಗೊಂಡು ಪ್ರಚಾರ ಆಗ್ತಾರೆ. ಆಯ್ತು, ಈಗ ಪ್ರಚಾರ ತಾವು ಎಲ್ಲೆಲ್ಲಿ ಮಾಡಿರ? ತಮಗೆ ಯಾವ ರೀತಿ ಮತದಾರರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ? ಹೊಸ ನಿಮ್ಮ ಪ್ರಣಾಳಿಕೆ ನೋಡಿದ್ರೆ ಯಾರೂ ಮಾಡಿಲ್ಲ, ಈ ಥರ ಮಾಡ್ಬೇಕಾಗಿತ್ತು, ನೀವು ಚೆನ್ನಾಗಿ ಒಳ್ಳೆ ಒಂದು ಇದನ್ನು ಮಾಡಿದಿರ ಅಂತ ಫೋನ್ ಕಾಲು ಬಂದದವು. ಹಳ್ಳಿ ಮೇಲೆಲ್ಲ ಹೋದಾಗ ಒಂದು ಹೊಸ ಮಗಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಹಾಕಿ ಎಷ್ಟು ಜನರು ಮತದಾರದ್ದು ಬಳಿ ಹೋಗಿದ್ದೀರಾ? ನಾವು ಈಗ 40 ಹಳ್ಳಿ ರೀಚ್ ಮಾಡಿದ್ದೇವೆ ನಿನ್ನೆ ಇವತ್ತು. ನಾವು ನಿನ್ನಿಂದ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದ್ರೆ ನಮ್ದು ಪಾರ್ಟಿ ಫಂಡ್ ಇಲ್ಲ, ಸ್ಪಾನ್ಸರ್ಡ್ ಯಾರಿಲ್ಲ. RT ದುಡ್ಡು ಐತಿ, ಅದಕ್ಕೆ ಮಾಡಕತ್ತೀರ ಅಂತ. RT ದುಡ್ಡು ಇದ್ದಿದ್ದೆಪ್ಪ ಅಂದ್ರೆ ನಾನು ನಾಮಿನೇಷನ್ ಫೈಲ್ ಮಾಡಿದಾಗಿಂದನೇ ಶುರು ಮಾಡ್ತಿದ್ದೆ. ಅಂದ್ರೆ ಈಗ ಯಾಕಂದ್ರೆ ನಮ್ಮ ಸ್ವಂತ ದುಡ್ಡೆಲ್ಲ ಹಂಗೆ. ನಿಮ್ಮಂಥವ್ರು ಯಾರಾದರೂ ಸ್ಪಾನ್ಸರ್ ಮಾಡಿದಾರೆ, ಪಾಂಪ್ಲೆಂಟಿಗೆ ಒಬ್ಬರು ಮಾಡಿದಾರೆ. ಈಗ ನಿಮ್ಮ ಹತ್ರ ಬರ್ಬೇಕಾದ್ರೂ ನಮಗೆ ಬೇರೆಯವರು ಸ್ಪಾನ್ಸರ್ ಮಾಡೇ ಕಳಿಸಿದಾರೆ. ನಮ್ಮ ಹತ್ರ ಯಾವುದೇ ಹಣ ಇಲ್ಲ. 21 ಪ್ರಣಾಳಿಕೆಯಲ್ಲಿ ತಾವು ಹರಿಹರ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಒಂದು ಅವಕಾಶ, ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತಕ್ಕೆ ಒಂದು ಅವಕಾಶ. ಈಗ ಎಲ್ಲ ಪಕ್ಷದವರು ಕೇಜ್ರಿವಾಲ್ಗೆ ಒಂದು ಅವಕಾಶ, ಮೋದಿಯವ್ರಿಗೆ ಒಂದು ಅವಕಾಶ, ಸಿದ್ದರಾಮಯ್ಯವ್ರಿಗೆ ಒಂದು ಅವಕಾಶ ಅಂತ ಕೇಳ್ತಾರೆ. ಅವ್ರಿಗೆ ಅವಕಾಶ ಅಲ್ಲ, ನಗರದ ಅಭಿವೃದ್ಧಿಗೆ ಅವಕಾಶ ಕೊಡ್ರಿ ಅಂತ ಕೇಳ್ಬೇಕು. ಅದಕ್ಕೆ ನಾನು ಊರಿನ ಅಭಿವೃದ್ಧಿಗೆ ಅವಕಾಶ ಕೊಡ್ರಿ ಅಂತ. ಪಕ್ಷೇತರ ಅಭ್ಯರ್ಥಿ ಆಗಿರಲ್ಲ, 10ನೇ ತಾರೀಕಿಗೆ ಚುನಾವಣೆ ನಡೆಯುತ್ತೆ. 9ಕ್ಕೆ ಬೇರೆ ಪಕ್ಷಕ್ಕೆ ಅವ್ರು ಮಾರ್ಕೆ ಮಾಡ್ತಾರ ಅಂತಂದು ಆರೋಪ ಇದೆ. ಯಾವಾಗೇ ಮಾಡ್ತೀರಾ? ನಾವು ಹೆಜ್ಜೆ ಇಡ್ಬೇಕಾದ್ರೆ 10 ಸಲ ಯೋಚನೆ ಮಾಡಿರ್ತೀವಿ. ನಮಗೆಲ್ಲ ನಾಮಿನೇಷನ್ ಫೈಲ್ ಮಾಡಿದ ತಕ್ಷಣ ಬೇರೆ ಬೇರೆ ಕಡೆಯಿಂದ ಬಂತು ಫೋನ್ ಕಾಲ್ಗಳು ಬಂದು, ಏನಾರ ತಕ್ಕನಾಗಿದ್ರೆ ಮಾತಾಡ್ತೇವೆ ಅಂತ. ಅಂದ್ರೆ ತಕ್ಕಂತಿರೋ ಅಲ್ಲ, ಅದೇ ರಾತ್ರಿ ನಾವು ಅವ್ರಿಗೆ ಹೇಳಿದ್ವಿ 9ನೇ ತಾರೀಕಿನ ತಕ್ಕನಕಲ್ಲ, ಅವತ್ತೇ 23 24ನೇ ತಾರೀಕಿಗೆ ತಕ್ಕನಕ ಬರೋದಿಲ್ಲ ಅಂದ್ರೆ ಹಂಗೆ ಸರ್ಕಾರದ ಅಂತ ಅಷ್ಟೇ. ಅದು ನೋಡುವಂತ್ರಿ, ಫೀಲ್ಡಲ್ಲಿ ನೀವೇ ಬಂದು ನೋಡುವಂತ್ರಿ. ಫೀಲ್ಡಿಗೆ ಇಳದೆ ಮಾಡ್ತಾ ಇರ್ತೇವೆ ನಾವು. ಠೇವಣಿ ಮತ ಬರ್ತಾವ, ಠೇವಣಿ ತಕ್ಕಂತ ಅಷ್ಟು ಮತ 10,000ಕ್ಕಿಂತ ಜಾಸ್ತಿ ತಗೊಂತೇವನ್ನ ಗ್ಯಾರಂಟಿ ಐತೆ ನಿಮ್ಗೆ. 10,000 ಆತ್ಮವಿಶ್ವಾಸ ಇದೆ. ವಿಶ್ವಾಸನೇ ಗೆಲುವು. 21 ಪ್ರಣಾಳಿಕೆ ಮಾಡಿದ್ರ, ಇದನ್ನೆಲ್ಲ ತಾವು ಅರ್ದು ಕುಡಿದು ಬರೆದಿರ್ತಕ್ಕಂಥದ್ದು ಪ್ರಣಾಳಿಕೆ. ಅನುಭವ ಆಗಿದೆ. 1995ರಿಂದ ರಾಜಕಾರಣದಾಗ ನಾನೇನು ವೋಟಿಂಗ್ ಪವರ್ ಇದ್ದಿಲ್ಲ. ಆ ಟೈಮಿಂದಲೇ ಏರಿಯಾದಲ್ಲಿ ಪೋಸ್ಟರ್ ಹಚ್ಚೋದು, ಆಮೇಲೆ ವೋಟರ್ ಲಿಸ್ಟ್ ಮನೆಗೆ ಮುಟ್ಸೋದು, ಈಗೆಲ್ಲ ಸರ್ಕಾರ ಕೊಡ್ತೈತಿ. ಅವಾಗ ನಾವೇ ಕೊಡ್ತಿದ್ವಿ. ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಓಟ್ ಅದಾವೆ ಅಂದರೆ ನೀವು ಶಾಸಕರಾದರೆ ಪ್ರತಿ ತಿಂಗಳ ಒಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸ್ತೀರಿ? 100%.
ನಾನು ಕೇಳ್ತಕ್ಕಂಥದ್ದು ಪ್ರಶ್ನೆ ಒಂದು, ಸಾರ್ವಜನಿಕರ ಪ್ರಶ್ನೆ ಒಂದು ಏನಪ್ಪ ಅಂದರೆ, ಈ ಪ್ರಣಾಳಿಕೆ ಮಾಡಿರ್ತಕ್ಕಂಥದನ್ನು ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಇಲ್ದಂಗೆ ಮಾಡ್ಬೋದು, ಅಷ್ಟು ಜಾಣದನ, ಅದನ್ನ ಯಾಕೆ ಮೊದಲು ಮಾಡಿಲ್ಲ? ಯಾವುದು ಈ ಪ್ರಣಾಳಿಕೆ ಬರ್ದಿರಲ್ಲ ನೀವು. ಅಲ್ಲ, ಈಗ ಅಧಿಕಾರ ಇದ್ರೆ ಮಾತ್ರ ಅಲ್ಲ, ಅಧಿಕಾರ ಇಲ್ದಾಗೂ ಮಾಡ್ತಕ್ಕಂಥ ಶಕ್ತಿ ಬುದ್ಧಿವಂತಿಕೆ ಇದೆ, ಅವಾಗ ಯಾಕೆ ಮಾಡಿಲ್ಲ? ಈ ಪ್ರಣಾಳಿಕೆ ಯಾಕೆ ಮಾಡಿ? ಈಗ ನಾನು ಮಾಡ್ಬೋದು, ಅಲ್ಲಿ ಜನ ಸೇರಿಸ್ಬೇಕಂದ್ರೆ ಅಧಿಕಾರಿಗಳಿಗೆ ಹೇಳಿದ್ರೆ ಅಧಿಕಾರಿಗಳು ಆ್ಯಸ್ ಎ ರೂಲ್ ಪ್ರಕಾರ ಕರೀಲೇಬೇಕು. ಈಗ ಅಧಿಕಾರಿಗಳು ಶಾಸಕರು ಹೇಳಿದಾಗ ಬರೋದಕ್ಕೂ ನಾನು ಹೇಳಿದಾಗ ಬಂದು ಸಭೆಗೆ ಕುಂದ್ರಲ್ಲ. ತಮ್ಮ ಗುರಿ ಈ ರೀತಿ ಇದೆ, ಒಟ್ಟು ಇಂಥ ಪ್ರಣಾಳಿಕೆ ಏನಿದೆಯಲ್ಲ ಆ ಪ್ರಕಾರವಾಗಿ ನಾನು ಮಾಡಬೇಕು ಅನ್ನೋದು. ಮಾಡೇ ಮಾಡ್ತೇನೆ ಅಂತ ಗ್ಯಾರಂಟಿ ಇದೆ. ಜನ ಅವಕಾಶ ಕೊಟ್ಟರೆ ಇದನ್ನೆಲ್ಲದನ್ನು ಮಾಡಿ ನಾನು ಜನಕ್ಕೆ ತೋರಿಸ್ತೇನೆ. ನಾನು ಹಣ ಮಾಡೋಕ್ಕೆ ರಾಜಕೀಯಕ್ಕೆ ಬಂದಿಲ್ಲ. ಎಷ್ಟು ಆವಾಗಲೇ ತಾವು 41 ಹಳ್ಳಿ ನಾವಲ್ಲೇ ಪ್ರಚಾರಕ್ಕೆ ಹೋಗಿವಿ, ಸಾಕಷ್ಟು ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ಯಾರ ಅಂತ ಹೇಳ್ತೀರಿ. ತಾವೊಬ್ಬ ಹಿಂದುಳಿದ ಉಳಿದಂಥ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡನೂ ಹೌದು, ಜೊತೆಗೆ ಸಾಕಷ್ಟು ಜಯಂತಿ ದಿನ ತಾವು ಸಣ್ಣ ಒಂದು ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದನ್ನ ಉದಾಹರಣೆಗಳು ನಾವು ನೋಡಿದ್ದೀವಿ. ತಮಗೇನಾರ ಮಠದ ಗುರುಗಳು ಆಶೀರ್ವಾದ ಮಾಡಿದಾರ? ನಾವು ರಾಜಕೀಯನ ಮಠ ಒಯ್ಯಬಾರ್ದು ಅಂತ ಅನ್ನೋ ಉದ್ದೇಶದಿಂದ ಹೋಗಿಲ್ಲ, ಆಶೀರ್ವಾದ ಪಡೆದಿದ್ದೇವೆ. ಅಲ್ಲಿ ರಾಜಕೀಯ ತರಬಾರ್ದು, ಇದರೊಳಗೆ ಮಠನ ರಾಜಕೀಯಕ್ಕೆ ತರಬಾರ್ದು ತಂದ್ರೆ ಈ ರೀತಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕೂಡ ನಿಲ್ತೇನೆ ಬುದ್ಧಿ ಅಂತಂದೇಳಿ ಮೊದಲಿಗೇನಾರ? ಇಲ್ಲ, ನಾವು ಯಾವುದನ್ನು ಗುರುಗಳು ಇದಕ್ಕೆ ತಂದಿಲ್ಲ. ನಾವು ಬೇರೆ ಯಾರಾದರೂ ನಮ್ಮ ಕಮ್ಯುನಿಟಿಗೆ ಸ್ಪರ್ಧೆ ತಮ್ಮ ಚಿಂತನೆ ಗುರಿ ಚೆನ್ನಾಗಿದೆಯಲ್ಲ, ಒಬ್ಬ ಸಮಾಜದ ಗುರುಗಳ ಹತ್ರ ಹೋಗಿ ಆಶೀರ್ವಾದ ಪಡಿಬೋದಿತ್ತಲ್ಲ, ಯಾಕೆ? ಅದಮ್ಮ ಮುಂದಿನ 2 ದಿನದಲ್ಲಿ ಮಾಡ್ತೇವೆ. ಪ್ರಶ್ನೆ ನಮ್ದಲ್ಲ, ಅಲ್ಲೆಲ್ಲ ಗೊತ್ತಾಯ್ತು. ಹಂಗಾಗಿ ಯಾಕೆ ತಾವು ಹೋಗ್ಬಾರ್ದಾಗಿತ್ತು? ಇನ್ನೂ ಟೈಮ್ ಇದೆ, ಮಠಕ್ಕೆ ಹೋಗಿ ಗುರುವರ ಆಶೀರ್ವಾದ ಪಡಿಬಹುದಲ್ಲ, ಅದೇ ಹೋಗಿ ಶಕ್ತಿ ಬರುತ್ತೆ. ಈಗ ಎಲ್ಲ ಪಕ್ಷಗಳಿಗೆ ಕಾರ್ಯಕರ್ತರು ಅದಾರ, ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲ ತಾಲೂಕು ಕಚೇರಿ ಸಾಧಿಸ್ಬೇಕಾದ್ರೆ ಗುರು ಹಿಂದಿರ್ಬೇಕು ಅನ್ನೋದು ತತ್ವ ಸಿದ್ಧಾಂತಗಳು ತಾವು ನೋಡಿ. ನಾನು ಏಕಲವ್ಯ ನೋಡಿ, ಮತ್ತೆ ಗುರು ಇಲ್ಲದೆ ಬೆಳೆದ ಏಕಲವ್ಯ ನಾನು. ಅದಕ್ಕೆ ಗುರುಗಳು ಬ್ಯಾಡ ನಿಮಗೆ? ಅಲ್ಲ, ಬೇಕು, ಗುರುಗಳು ಬರ್ತಾರೆ. ಗುರುಗಳು ಇಲ್ಲ ಅಂದ್ರೆ ಗುರುಗಳು ಇಲ್ದೇನೆ ಬೆಳೆದ್ರೆ ಮಠದ ಗುರುಗಳು ಬೇಡ, ಸಮಾಜದ ಗುರುಗಳು ಬೇಡ, ಎಲ್ಲರೂ ಬೇಕು. ಆಮೇಲೆ ತಮಗೆ ಯಾವುದೋ ಒಬ್ಬ ನಾಯಕರು ಬೇಡ, ಅವಶ್ಯಕತೆ ಇಲ್ಲ. ನಾಯಕರು ಬೇಡ ಅಂತ ಮಾರ್ಗದರ್ಶನ ಇಡ್ತಕ್ಕಂಥ ನಾಯಕರು ಬೇಡ. ಯಾವ ಸಣ್ಣ ವ್ಯಕ್ತಿ, ನನಗಿನ್ನ ಚಿಕ್ಕ ವ್ಯಕ್ತಿಯನ್ನು ಮಾರ್ಗದರ್ಶನ ನೀಡಿದ್ರೆ ಅದಕ್ಕೆ ನಾನು ತಲೆ ಬಾಗ್ತೀನಿ. ಅದು ಸರಿಯಾದ ದಾರಿಯಲ್ಲಿ ಇರ್ಬೇಕು. ಈಗ ನೀವು ಹೇಳಿದ್ರೆ ಅವೆಲ್ಲ RTI ಒಳಗೆ ಅಪ್ಲಿಕೇಶನ್ ಹಾಕ್ತೀಯ, ಕಂಪ್ಲೇಂಟ್ ಕೊಡ್ತೀಯ, ಅದನ್ನು ವಾಪಸ್ ತಗ ಅಂತ ಗುರು ಬೇಡ ನನಗೆ. ಅದನ್ನು ಮುಂದೆ ನಿಂತು ಹೋರಾಟ ಮಾಡೋನ್ನ ಗುರು ಇದ್ದರೆ ನಾನು ಅವ್ರಿಗೆ ನಮಸ್ಕಾರ ಮಾಡ್ತೇನೆ. ಅದನ್ನು ವಾಪಸ್ ತಗೋನ್ನಂಥ ಗುರುಗಳು ಬೇಡ ನನಗೆ. ಇದಕ್ಕೂ ಬಂದಿದೆ ನಿಮಗೆ ಅಡೆತಡೆ? ಎಲ್ಲದಕ್ಕೂ ಬರ್ತೈತಿ. ಬಂದಿದೆ ಅನ್ನೋದು ಬಂದಿದೆ, ಎಲ್ಲದೂ ಬಂದಿದೆ. ಅದನ್ನು ವಾಪಸ್ ತಗೊಳಪ್ಪ, ನಾವೇನೋ ಮಾತಾಡ್ತೇವೆ ಅಂತ. ಎಲ್ಲ ಬೇಸರವಾಗಿ ತಾವೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀರ. ಓಕೆ, ನಿಮಗೆ ಪ್ರಸ್ತುತ ರಾಜ್ಯ ಮಟ್ಟದ ನಾಯಕರು ಯಾರು ಈಗ ಪ್ರಸ್ತುತ ದಿನದಲ್ಲಿ? ರಾಜಕೀಯ ವ್ಯಕ್ತಿಗಳ ಈಗಿರೋರ ರಾಜ್ಯ ಮಟ್ಟದ ನಾಯಕರು? ಅದ್ರದ್ದಲ್ಲ ಅಣ್ಣ, ಸರಿಯಪ್ಪ. ಇದ್ರದ್ದು ಪ್ರಶ್ನೆ ಇದು ಮಾಡ್ತಾನೆ ಈಗ ಅವ್ನು ಫಸ್ಟ್ ರಾಜ್ಯದ ಜಿಲ್ಲಾ ಅಲ್ಲ, ರಾಜಕೀಯ ನಾಯಕರು ಅಥವಾ ಹಂಗೆ ಸುಮ್ಮನೆ ನಿನ್ನ ಬೆನ್ನಿಂದ ಯಾರು ಗುರಪ್ಪ ಅನ್ನೋದಷ್ಟೇ. ಅದಕ್ಕೆ ರಾಜ್ಯ ಮಟ್ಟದ ನಾಯಕ ಯಾರಪ್ಪ ನಿಮಗೆ ಅಂತ? ಪಿ ಶ್ರೀರಾಮುಲು ಅವರು. ಎಸ್. ಮತ್ತು ಜಿಲ್ಲಾ ಮಟ್ಟದ್ದು? ಜಿಲ್ಲಾ ಮಟ್ಟದ್ದು ಶಾಮನೂರು ಶಿವಶಂಕರಪ್ಪನವರು. ತಾಲೂಕು ಅಂತ ಯಾರೂ ಇಲ್ಲ ನಮಗೆ ತಾಲೂಕು ಮಟ್ಟದಲ್ಲಿ. ನೀವೇ ಗುರು, ಎಲ್ಲ ಗುರುಗಳು, ನೀವೇ ನಾಯಕರು. ನಾವು ನಾಯಕರು, ನಮಗೆ ಯಾರು ನಾಯಕರು ಅನ್ನೋ ಪರಿಸ್ಥಿತಿ ಆಗೈತೆ ನಮ್ಮ ಸಮಾಜ. ಅಲ್ಲ, ಮದಕರಿ ನಾಯಕರಲ್ರಿ. ಅದೇ ಮತ್ತೆ ನಾವೇ ನಾಯಕರು, ನಮಗೆ ಯಾರಪ್ಪ ನಾಯಕರು ಅಂತಂದು ಕೇಳ್ತಾರೆ ನಮ್ಮರು. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟಿನ ಕೊರತೆ ಐತಿ. ಅದೇ ಹೇಳಿದ್ವಲ್ಲ, ನಾವು ನಾಯಕರು, ನಮಗೆ ಯಾರಪ್ಪ ನಾಯಕರು ಅಂತಂದು. ನಾವೇನಪ್ಪ ಅಂದ್ರೆ ಎಲ್ಲರಿಂದನೂ ಬರೀ ಕೈ ಮುಖಂತ ಅಡ್ಡಾಡೋ ಪರಿಸ್ಥಿತಿನೇ ಆಗಿದೆ. ಓಕೆ ವೀಕ್ಷಕರೇ, ತಾವೆಲ್ಲ ಈಗೆಲ್ಲ ನಮ್ಮ ಮೂರ್ತಿ HK ಅವರ ಪಕ್ಷಾಂತರ ಅಭ್ಯರ್ಥಿಯ ಅವರ ಗುರಿ, ಸಾಧನೆ, ಪ್ರಣಾಳಿಕೆ ಏನು, RTI ಬಗ್ಗೆ ಹಾಕಿದ್ದ ಉದ್ದೇಶಗಳು ಏನಂದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ. ಜೊತೆಗೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಾದ ನಾವು ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಉತ್ತಮ ಇರತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದಕ್ಕೆ 18 ವರ್ಷ ತುಂಬಿದ ನಂತರ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ
ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಇಂಥವನ್ನು ಸಂವಿಧಾನವನ್ನು ನಾವು ಉಪಯೋಗನ ಪಡ್ಕೋಬೇಕು, ನಮ್ಮ ಮತದಾನ ಹಕ್ಕನ್ನು ಪಡಿಬೇಕು. ಸಮಾಧಾನದಲ್ಲಿ ಯಾವುದು ದಾನ ಅಂದರೆ ಮತದಾನದ ಹಕ್ಕು ದಾನ. ಈ ಒಂದು ಅವಕಾಶ ನಮಗೆ ಬಂದಿದೆ. ಮೇ 10ರಂದು ಚುನಾವಣೆ ಇದೆ. ಅಭ್ಯರ್ಥಿಗಳ ಆಯ್ಕೆ ಮಾಡ್ತಕ್ಕಂಥ ಎಲ್ಲ ಹಕ್ಕು ನಿಮ್ಮೊಂದಿಗೆ ಇದೆ. ಮತದಾರರು ಉತ್ತಮ ಇರತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ ರಾಜ್ಯ, ಜಿಲ್ಲಾ, ತಾಲೂಕು ಅಭಿವೃದ್ಧಿ ಪಡಿಸಬೇಕಾದ್ರೆ ಉತ್ತಮ ಮತ್ತು ಪಾರದರ್ಶಕ ಆಡಳಿತ ನೀಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಹರಿಹರ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಿಷ್ಪಕ್ಷಪಾತ ಮತ್ತು ಜಾತಿ ಮತ ಭೇದಗಳಿಲ್ಲದೆ ಕೆಲಸ ಮಾಡಬೇಕಂತ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಹರಿಹರ ತಾಲೂಕಿನ ಒಂದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ದಯವಿಟ್ಟು ನಾನು ಈ ಪ್ರಣಾಳಿಕೆಯಲ್ಲಿ ಹೇಳಿದಂಥ ಎಲ್ಲ ಕಾರ್ಯಗಳನ್ನು ಯಶಸ್ವಿಗೊಳಿಸ್ತೇನೆ. ಆದ ಕಾರಣ ದಯವಿಟ್ಟು ಕಲ್ಲಂಗಡಿ ಗುರುತಿಗೆ ಮತ ನೀಡಿ ಜಯಶೀಲನಾಗಿ ಮಾಡಿ ನಿಮ್ಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಉಚಿತ ಯಾವುದೂ ಕೊಡಲ್ಲ, ಖಚಿತವಾಗಿ ಎಲ್ಲದನ್ನು ಮಾಡ್ತೀನಿ ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಕಲ್ಲಂಗಡಿ ಗುರುತಿಗೆ ಮತ ನೀಡಿ ನನ್ನನ್ನು ಜಯಶೀಲನಾಗಿ ಮಾಡಿ ತಮ್ಮ ಕೆಲಸ ಮಾಡಲು ನೇಮಕ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮೂರ್ತಿ ಅವರೇ, ಇಲ್ಲಿವರೆಗೂ ನಮ್ಮ ಏನು ನಕ್ಷತ್ರ ಟಿವಿಯ ರಾಜಕೀಯ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನಮ್ಮ ನಕ್ಷತ್ರ ಟಿವಿಯ ತಂಡದ ಪರವಾಗಿ ಮತ್ತೊಮ್ಮೆ ತಮಗೆ ತುಂಬ ಹೃದಯ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನಮ್ಮಂಥ ಈ ಹಿಂದುಳಿದ ಜನನ ಕರೆದು ಈ ರೀತಿ ಸಂದರ್ಶನ ಮಾಡಿ ಒಂದು ಪ್ರಚಾರ ನಡೀತಾಯಿದ್ರಿ. ನಕ್ಷತ್ರ ಟಿವಿಗೂ ತಮಗೂ ನಿಮ್ಮ ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ಓಕೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.